ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಹೇಗೆ ನಡೀತಿದೆ ನಿಮ್ಮ ಪ್ರಿಪ್ರೇಷನ್ಸು? ಓಕೆ, ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಕನ್ಸಿಸ್ಟೆಂಟ್ ಆಗಿದೆ. ನೀವೆಲ್ಲ ಒಳ್ಳೆ ಕಾನ್ಫಿಡೆನ್ಸಿಂದ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಸೊ ನಾನು ಇವತ್ತು ನಿಮಗೋಸ್ಕರ ಒಂದು ಹೊಸ ಟಾಪಿಕ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಸ್ಟ್ರಾಟಜಿ ವಿಡಿಯೋನ ತಂದಿದ್ದೀನಿ ಮಕ್ಕಳ. ಅದೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಸೊ ಮಕ್ಕಳ, ಕೆಲವರಿಗೆಲ್ಲ ಟೆನ್ಷನ್ ಸ್ಟಾರ್ಟ್ ಆಗಿರ್ಬೋದು. ನಾನೇನೋ ಅಷ್ಟು ಓದಿಲ್ಲ, ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಇದೆ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ನ ಓದಬೇಕು, ಯಾವುದನ್ನ ಎಷ್ಟು ಓದಬೇಕು, ಈ ಎಲ್ಲ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರ. ಸೊ ಈ ಕಂಪ್ಯೂಟರ್ ಸೈನ್ಸಲ್ಲಿ ನಾನು ಮೊದಲಿಂದನೂ ಹೇಳ್ತಾನೆ ಬರ್ತಿದ್ದೀನಿ, ತುಂಬ ಲೈವ್ ಕ್ಲಾಸಸ್ಸಲ್ಲಿ ಆಗಿರ್ಬೋದು ಅಥವಾ ರೆಕಾರ್ಡೆಡ್ ಸೆಷನ್ಸಲ್ಲಿ, ಕಂಪ್ಯೂಟರ್ ಸೈನ್ಸು ಬೇರೆ ಸಬ್ಜೆಕ್ಟ್ ಹೋಲಿಸ್ಕೊಂಡ್ರೆ ತುಂಬಾ ಈಸಿ ಸಬ್ಜೆಕ್ಟು, ಎಸ್ಪೆಷಲಿ ಇನ್ ಯೋರ್ PU. ಓಕೆ, ಸೊ ಯಾವುದೇ ಕಾರಣಕ್ಕೂ ಅತಿಯಾಗಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ವಿತ್ ಕಂಪ್ಯೂಟರ್ ಸೈನ್ಸ್. ಯಾಕೆ ಇದನ್ನು ಹೇಳ್ತೀನಿ ಅಂದರೆ 2 ಥಿಂಗು. ಒಂದು, ಕಂಪ್ಯೂಟರ್ ಸೈನ್ಸಲ್ಲಿ ಕಾನ್ಸೆಪ್ಟ್ಸು ಈಸಿಯಾಗಿ ರಿಲೇಟ್ ಮಾಡ್ಕೊಬೋದು ವಿತ್ ಎಕ್ಸಾಂಪಲ್, ಇದು ಮೊದಲನೇದು. ಎರಡನೇದು, ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಇರೋದು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು? ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈಗಿನ ಜನ್ರೇಷನ್ ಮಕ್ಕಳಿಗೆ ಇರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಈಸಿಯೆಸ್ಟ್ ಯಾವುದು ಅಂದರೆ ಪೈಥಾನ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈ 2 ಅಡ್ವಾಂಟೇಜ್ ಇರೋದ್ರಿಂದ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅನ್ನೋ ಸಬ್ಜೆಕ್ಟು ಯಾವುದೇ ಕಾರಣಕ್ಕೂ ಕಷ್ಟ ಅಲ್ಲವೇ ಅಲ್ಲ. ಯಾರಾದರೂ ಇದು ಕಷ್ಟ ಅಂತ ಅಂದ್ಕೊಂಡಿದ್ರೆ ಫಸ್ಟು ಅದನ್ನು ನಿಮ್ಮ ತಲೆಯಿಂದ ತೆಗೆದಾಕಿ. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ನಾನು ಇವತ್ತು ಇಂಪಾರ್ಟೆಂಟ್ ಕ್ವಶನ್ಸು, ಬ್ಲೂ ಪ್ರಿಂಟ್ ಬೇಸಿಸ್ ಮೇಲೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇದಕ್ಕೆ ಸೊಲ್ಯೂಷನ್ಸ್ ಆಲ್ರೆಡಿ ಕೆಲವು ಸೆಷನ್ಸಲ್ಲಿ ಕೊಟ್ಟಿರ್ಬೋದು, ಇನ್ನು ಅಪ್ಕಮಿಂಗ್ ಸೆಷನ್ಸಲ್ಲಿ ಕೆಲವು ಸೊಲ್ಯೂಷನ್ಸ್ನ ಕೊಡ್ತಾ ಹೋಗ್ತೀನಿ. ಸ್ಟಾರ್ಟ್ ಮಾಡೋಣ ಮಕ್ಕಳ ಇವತ್ತಿನ ವಿಡಿಯೋನ. ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಲೆಸನ್, ದಟ್ ಇಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಓಕೆ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು? ಸೊ ಫಸ್ಟ್ ಅವ್ರು ಏನು ಕೇಳ್ತಾರೆ, ವಾಟ್ ಇಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಮೆನ್ಷನ್ ಎನಿ 2 ಕೀವರ್ಡ್ಸ್ ಯೂಸ್ಡ್ ಇನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಕ್ವಶನ್ ನೋಡೋದ್ರ ಜೊತೆಗೇನೆ ಮಕ್ಕಳ, ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನು, ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನೋದು ಮುಖ್ಯ ಅಲ್ವಾ? ಸೊ 3 ಮಾರ್ಕ್ಸ್ ಕ್ವಶನ್ಸ್ ಹೆಂಗಿರುತ್ತೆ, ಏನದು ಅಂದರೆ ವಾಟ್ ಇಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಸೊ ಡೆಫಿನಿಷನ್ಗೆ 1 ಮಾರ್ಕ್ಸ್ ಬರುತ್ತೆ. ಮೆನ್ಷನ್ ಎನಿ 2 ಕೀವರ್ಡ್ಸ್ ಯೂಸ್ಡ್ ಇನ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಈ 2 ಕೀವರ್ಡ್ಸ್ನ ಬರೀ ಮೆನ್ಷನ್ ಮಾಡಿದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಬರುತ್ತೆ. ವಾಟ್ ಈಸ್ ಆನ್ ಎಕ್ಸೆಪ್ಷನ್? ಮೆನ್ಷನ್ ಟೈಪ್ಸ್ ಆಫ್ ಎಕ್ಸೆಪ್ಷನ್. ಸೊ ಸೇಮ್ ಹಿಂದಿನ ಕ್ವಶನ್ ಅಲ್ಲಿ ಏನಿತ್ತೋ ಅದೇ ತರ ಇಲ್ಲೂ ಸಹ ಎಕ್ಸ್ಪೆಕ್ಟ್ ಮಾಡ್ತಾರೆ ಆನ್ಸರ್ನ. ಈ ಎಕ್ಸೆಪ್ಷನ್ಗೆ ನಾವು ಏನು ಡೆಫಿನಿಷನ್ ಅದೇ ಡೆಫಿನಿಷನ್. ಇಲ್ಲಿ ಕೀವರ್ಡ್ಸ್ ಕೇಳಿದ್ರು, ಇಲ್ಲಿ ಟೈಪ್ಸ್ ಆಫ್ ಎಕ್ಸೆಪ್ಷನ್ ಕೇಳಿದ್ದಾರೆ, ಅದಕ್ಕೆ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್, ವಾಟ್ ಆರ್ ಬಿಲ್ಟ್ ಇನ್ ಎಕ್ಸೆಪ್ಷನ್? ಮೆನ್ಷನ್ ಎನಿ 2 ಬಿಲ್ಟ್ ಇನ್ ಎಕ್ಸೆಪ್ಷನ್. ಇಲ್ಲೂ ಸಹ 1+2. ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂದ್ರೆ ಏನು? ಡೆಫಿನಿಷನ್ ಬರೀರಿ, ಅದ್ರ ಜೊತೆಗೆ ಏನು ಬರೀಬೇಕು? ಮೆನ್ಷನ್ ಎನಿ 2 ಬಿಲ್ಟ್ ಇನ್ ಎಕ್ಸೆಪ್ಷನ್. ಬರೀ ಮೆನ್ಷನ್ ಮಾಡಿದ್ರೆ ಸಾಕು. ಎಕ್ಸ್ಪ್ಲೈನ್ 3 ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇನ್ ಪೈಥಾನ್. ಇದಕ್ಕೆ ಏನು ಮಾಡಬೇಕು? ಮೆನ್ಷನ್ ಮಾಡಿ ಕರೆಸ್ಪಾಂಡಿಂಗ್ ಆಗಿ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಓಕೆ, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಮಕ್ಕಳ, ಇಲ್ಲಿ ಕೇಳುವಂತಹ 2 ಡಿಫ್ರೆಂಟ್ ಕ್ವಶನ್ಸ್ನ ಒಟ್ಟಿಗೆ ಹಾಕಿದ್ದೀನಿ. ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟರ್ಮ್ಸ್, ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟರ್ಮ್ಸ್ 2 ಸಲ ಬರೆಯೋ ಬದಲು. ಸೊ ಸಿಂಟ್ಯಾಕ್ಸ್ ಎರರ್, ವ್ಯಾಲ್ಯೂ ಎರರ್, IO ಎರರ್, ಈ 3 ಟರ್ಮ್ಸ್ನ 3 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇದೆಯೇ? ಅದ್ರ ಜೊತೆಗೆ ಕೀಬೋರ್ಡ್ ಇಂಟ್ರಪ್ಟ್, ಇಂಪೋರ್ಟ್ ಎರರ್, EOF ಇದನ್ನಾದ್ರೂ 3 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇದೆ. ಸರ್ ಫಸ್ಟ್ 3ನ ನಾನು ಸಪ್ರೇಟ್ ಓದ್ಕೊಬೇಕಾ, ಕೊನೆ 3ನ ಸಪ್ರೇಟ್ ಓದ್ಕೊಬೇಕಾ? ಆ ಥರದ್ದೇನಿಲ್ಲ. ಓಕೆ, ಸೊ ಒಟ್ಟಿಗೆನೆ ಓದ್ಕೊಳ್ಳಿ. ಕೆಲವು ಸಲ ಕಾಂಬಿನೇಷನ್ಸ್ನ ಮಿಕ್ಸ್ ಮಾಡಿ ಕೇಳೋ ಅಂತಹ ಸಾಧ್ಯತೆ ಇರುತ್ತೆ 3 ಮಾರ್ಕ್ಸ್ಗೆ. ನೆಕ್ಸ್ಟ್, ವಾಟ್ ಇಸ್ ದ ಪರ್ಪಸ್ ಆಫ್ ದ ರೈಸ್ ಸ್ಟೇಟ್ಮೆಂಟ್? ರೈಟ್ ಇಟ್ಸ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಪರ್ಪಸ್ನ ಡಿಫೈನ್ ಮಾಡಿದ್ರೆ 1 ಅಥವಾ 2 ಲೈನಲ್ಲಿ 1 ಮಾರ್ಕ್ಸ್ ಬರುತ್ತೆ. ಸಿಂಟ್ಯಾಕ್ಸ್ ಬರೆದ್ರೆ 1 ಮಾರ್ಕ್ಸು, ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ಸು. ನೋಡಿ, ನೀವು ಕ್ವಶನ್ನ ಪ್ರಾಪರ್ ಆಗಿ ಓದಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಹೇಗೆ ಆನ್ಸರ್ ಮಾಡಬೇಕು ಅಂತ. ತುಂಬಾ ಜನ ಮಕ್ಕಳು ದೊಡ್ಡ ಮಿಸ್ಟೇಕ್ ಮಾಡ್ಕೊಳ್ಳೋದು ಏನಂದ್ರೆ, ನೀವು ಕಲ್ತಿರ್ತೀರಾ, ನಿಮ್ಗೆ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ, ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ನೋಡಿದ ತಕ್ಷಣ, ಬಿಲ್ಟ್ ಇನ್ ಎಕ್ಸೆಪ್ಷನ್ ಅಂತ ನೋಡಿದ ತಕ್ಷಣ ಏನೆಲ್ಲ ನಿಮಗೆ ಗೊತ್ತಿದೆಯೋ ಅದನ್ನ ಮಾತ್ರ ಬರೀತೀರಾ. ಅದನ್ನ ಬರೆಯೋದಕ್ಕಿಂತ ಮುಂಚೆ ಅವ್ರೇನ್ ಕೇಳಿದಾರೆ, ನಾನು ಹೇಗೆ ಉತ್ತರ ಬರಿಬೇಕು, ಈ ಒಂದು ಕಾಮನ್ ಥಿಂಗ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲರೂ ಸಹ ಒಳ್ಳೆ ಸ್ಕೋರ್ ಮಾಡಬಹುದು. ಓಕೆ, ನೆಕ್ಸ್ಟ್, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಹೋಗೋಣ. ಸೆಕೆಂಡ್ ಚಾಪ್ಟರ್ಗೆ 3 ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದ್ರೆ, ಫೈಲ್ ಅಂದ್ರೇನು 1 ಮಾರ್ಕ್ಗೆ ಕೇಳ್ತಾರೆ. ಅದ್ರ ಜೊತೆಗೆ ಮೆನ್ಷನ್ ದ 2 ಟೈಪ್ಸ್ ಆಫ್ ಫೈಲ್ 2 ಮಾರ್ಕ್ಸ್ಗೆ
ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ಟೆಕ್ಸ್ಟ್ ಫೈಲ್ ಇನ್ ಪೈಥಾನ್. ಸರ್ ಈ ತರ ಕೇಳ್ಬಿಟ್ಟೆ 3 ಮಾರ್ಕ್ಸ್ಗೆ ಏನ್ ಬರಿಬೇಕು ಅಂದ್ರೆ ಮೊದಲು ಡೆಫಿನಿಷನ್ ಬರಿಬೇಕು. ಏನಂತ ಬರಿಬೇಕು ಡೆಫಿನಿಷನ್? ಟೆಕ್ಸ್ಟ್ ಫೈಲ್ ಅಂದ್ರೆ ಏನು, ಟೆಕ್ಸ್ಟ್ ಫೈಲ್ ಅದ್ರದ್ದು ಫಾರ್ಮ್ಯಾಟ್ ಏನು ಅಂತ ಅಥವಾ ಎಕ್ಸ್ಟೆನ್ಷನ್ ಏನು ಅಂತ ಬರೆಯೋದಕ್ಕಿಂತ ಮುಂಚೆ ಟೆಕ್ಸ್ಟ್ ಫೈಲ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅದೇನೋ ಒಂದು ಡೆಫಿನಿಷನ್ ರೂಪದಲ್ಲಿ ಬರೀರಿ. ಅದ್ರದ್ದು ಎಕ್ಸ್ಟೆನ್ಷನ್ ಏನು ಅಂತ ಬರೀರಿ. ಓಕೆ, ನಾನು ಅದನ್ನ ಎಲ್ಲಿ ಯೂಸ್ ಮಾಡ್ಕೊತೀನಿ, ಅಪ್ಲಿಕೇಶನ್ ಬರೀರಿ. ಓಕೆ, ಇದಕ್ಕೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ಬೈನರಿ ಫೈಲ್. ಇಲ್ಲೂ ಅದೇ ಮಕ್ಕಳ ಸೇಮ್ ಸ್ಟ್ರಾಟಜಿನೇ ಯೂಸ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಪರ್ಪಸ್ ಆಫ್ ಓಪನಿಂಗ್ ಅ ಫೈಲ್? ರೈಟ್ ಅ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಪರ್ಪಸ್ನ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ, ಸಿಂಟ್ಯಾಕ್ಸ್ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ, ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್, ಎಕ್ಸ್ಪ್ಲೇನ್ ಎನಿ 3 ಫೈಲ್ ಮೋಡ್ಸ್ ಇನ್ ಪೈಥಾನ್. ಸೊ ಫೈಲ್ ಮೋಡ್ ನ ಮೆನ್ಷನ್ ಮಾಡ್ಬೇಕು. ಇದಕ್ಕೆ ಮೋಡ್ಸ್ ಪ್ಲಸ್ ಎಕ್ಸ್ಪ್ಲನೇಷನ್, ಆ ಮೋಡ್ ಏನಕ್ಕೆ ಯೂಸ್ ಆಗುತ್ತೆ. ಓಕೆ, ರೀಡ್ ಮೋಡ್, ರೈಟ್ ಮೋಡ್, ಬೈನರಿ ಮೋಡ್, ರೀಡ್ ಅಂಡ್ ರೈಟ್, RW, X, ಈ ತರದ್ದೆಲ್ಲ ಬೇರೆ ಬೇರೆ ಇದಿರುತ್ತಲ್ಲ ಅದನ್ನ ಮೆನ್ಷನ್ ಮಾಡ್ತಾ ಹೋಗಿ. X ಅಂದ್ರೆ ಎಕ್ಸಿಕ್ಯೂಟಬಲ್ ಮೋಡ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಕ್ಲೋಸಿಂಗ್ ಅ ಫೈಲ್ ಇನ್ ಪೈಥಾನ್ ಆಫ್ಟರ್ ಪರ್ಫಾರ್ಮಿಂಗ್ ಫೈಲ್ ಆಪರೇಷನ್. ಏನ್ ಬರೀತೀರಾ ನೀವು? ಕ್ಲೋಸಿಂಗ್ ದ ಫೈಲ್ ಏನಕ್ಕೆ ಮಾಡಬೇಕು, ಯಾವ ಆಪರೇಷನ್ ಯೂಸ್ ಮಾಡಿ ಕ್ಲೋಸ್ ಮಾಡ್ತೀವಿ ಒಂದು ಫೈಲ್ನ, ಕ್ಲೋಸ್ ಆಪರೇಷನ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಆಗೋ ಉಪಯೋಗ ಏನು, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ರಿಸೋರ್ಸಸ್ ಹಿಡಿದಿಟ್ಕೊಂಡ್ಬಿಡುತ್ತೆ, ಬೇರೆ ರಿಸೋರ್ಸ್ ಈ ಫೈಲ್ ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದೇ ಅಲ್ವಾ ಇಂಪಾರ್ಟೆನ್ಸ್. ಎಕ್ಸ್ಪ್ಲೇನ್ ಓಪನಿಂಗ್ ಅ ಫೈಲ್ ವಿತ್ ಕ್ಲಾಸ್, ರೈಟ್ ಇಟ್ಸ್ ಸಿಂಟ್ಯಾಕ್ಸ್. ವಿತ್ ಕ್ಲಾಸ್ ಅಂದ್ರೆ ಏನು? ಕೀವರ್ಡ್ಸ್ ಯೂಸ್ ಮಾಡ್ಕೊಂಡು ಬರಿಬೇಕು. ಓಪನಿಂಗ್ ಫೈಲ್ ಯೂಸ್ ಮಾಡ್ಬೇಕಾದ್ರೆ ಯಾವ ಒಂದು ಕ್ಲಾಸ್ ಯೂಸ್ ಮಾಡ್ತೀವಿ, ಫಂಕ್ಷನ್ ಯೂಸ್ ಮಾಡ್ತೀವಿ, ಅದನ್ನ ಬರಿಬೇಕು. ಅದ್ರ ಜೊತೆಗೆ ಒಂದು ಸಿಂಟ್ಯಾಕ್ಸ್ ಬರೀರಿ. ಸಿಂಟ್ಯಾಕ್ಸ್ ಬರೋದ್ಮೇಲೆ ಎಕ್ಸಾಂಪಲ್ ಬರೆಯೋದು ಒಳ್ಳೇದು. ಸರ್ ಇದರಿಂದ ನನ್ನ ಮಾರ್ಕ್ಸ್ ಚೇಂಜ್ ಆಗ್ಬಿಡುತ್ತಾ? ಚೇಂಜ್ ಅನ್ನೋದಕ್ಕಿಂತ ನಿಮ್ಮ ಆನ್ಸರ್ಗೆ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ವ್ಯಾಲ್ಯೂ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಇವ್ಯಾಲ್ಯೂಯೇಟರ್ ಮೇಲೆ ಇವ್ಯಾಲ್ಯೂಯೇಟರ್ಗೆ ನಿಮ್ಮ ಆನ್ಸರ್ ಶೀಟ್ ಮೇಲೆ ಒಳ್ಳೆ ಇಂಪ್ರೆಷನ್ ಬಿಲ್ಡ್ ಆಗುತ್ತೆ. ಓಕೆ, ವಾಟ್ ಇಸ್ ಪಿಕಲಿಂಗ್? ಓಕೆ, ಕೊನೆ ಕಾನ್ಸೆಪ್ಟ್ ಇದು ಇದರಲ್ಲಿ, ಈ ಒಂದು ಚಾಪ್ಟರ್ ಅಲ್ಲಿ. ಎಕ್ಸ್ಪ್ಲೇನ್ ಇಟ್ಸ್ ಪರ್ಪಸ್ ಅಂಡ್ ರೈಟ್ಸ್ ದ ಸಿಂಟ್ಯಾಕ್ಸ್ ಫಾರ್ ದ ಡಂಪ್ ಮೆಥಡ್. ಸೊ ಡೆಫಿನಿಷನ್ ಬರೆದ್ರೆ ಅದಕ್ಕೆ 1 ಮಾರ್ಕ್ಸು, ಪರ್ಪಸ್ ಬರೆದ್ರೆ ಅದಕ್ಕೆ 1 ಮಾರ್ಕ್ಸು. ಓಕೆ, ಅಂಡ್ ಸಿಂಟ್ಯಾಕ್ಸ್ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್. ಅರ್ಥ ಆಗ್ತಿದ್ಯಾ? ಹೀಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿರ್ತಾರೆ ಕ್ವಶನ್ಸ್ನ, ನಾವು ಅದ್ರ ಪ್ರಕಾರ ಆನ್ಸರ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡೋದಾದ್ರೆ ಸ್ಟ್ಯಾಕ್ಸ್. ಸೊ ಸ್ಟ್ಯಾಕ್ ಇಂದ ಹೇಗೆ ಕೇಳ್ತಾರೆ? ಡಿಫೈನ್ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್, ಎಕ್ಸಾಂಪಲ್. ಸೊ ಇದು 2 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ನಾವು ಅದ್ರ ಪ್ರಕಾರ ಎಕ್ಸಾಂಪಲ್ ನ ಕೊಡ್ತಾ ಹೋಗ್ಬೇಕು. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಲಿಸ್ಟ್ ಅಂಡ್ ಸ್ಟ್ರಿಂಗ್. ಸೊ 2 ಡಿಫರೆನ್ಸಸ್ ಬರೀರಿ. ಓಕೆ, ನೆಕ್ಸ್ಟ್, ವಾಟ್ ಇಸ್ ಸ್ಟ್ಯಾಕ್ ಅಂಡ್ ವಾಟ್ ಈಸ್ ಇಟ್ಸ್ ಆರ್ಡರಿಂಗ್ ಪ್ರಿನ್ಸಿಪಲ್? ಡೆಫಿನಿಷನ್ ಬರೀರಿ ಮಕ್ಕಳ. ಆರ್ಡರಿಂಗ್ ಪ್ರಿನ್ಸಿಪಲ್ ಅಂದ್ರೆ ಏನು? ಲಾಸ್ಟ್ ಇನ್ ಫಸ್ಟ್ ಔಟ್ ಅಲ್ವಾ, ಅದನ್ನ ಮೆನ್ಷನ್ ಮಾಡಿ. ಡಿಫೈನ್ ಅ ಸ್ಟ್ಯಾಕ್, ಗಿವ್ 1 ರಿಯಲ್ ವರ್ಲ್ಡ್ ಎಕ್ಸಾಂಪಲ್. ನೋಡಿ ಎಲ್ಲವೂ ಡಿಫೈನ್ ಕೇಳಿದ್ದಾರೆ. ವಾಟ್ ಇಸ್ ಸ್ಟ್ಯಾಕ್, ಡಿಫೈನ್ ಅ ಸ್ಟ್ಯಾಕ್. ನಮ್ಮ ಆನ್ಸರ್ ಏನು ವ್ಯತ್ಯಾಸ ಆಗಲ್ಲ, ಒಂದೇ ಆನ್ಸರ್, ಆದ್ರೆ ಕೇಳೋ ರೀತಿ ಬೇರೆ ಇರುತ್ತೆ. ವಾಟ್ ಆರ್ ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್? ಸೊ ಬೋತ್ ದ ಎಕ್ಸ್ಪ್ರೆಷನ್ ವಿಲ್ ಬಿ ಕ್ಯಾರಿಂಗ್ 1 ಮಾರ್ಕ್ ಈಚ್. 1 is ಫಾರ್ ಪ್ರಿಫಿಕ್ಸ್, ದ ಅದರ್ 1 is ಫಾರ್ ಪೋಸ್ಟ್ ಫಿಕ್ಸ್. ಏನ್ ಬರೀತೀರಾ? ಡೆಫಿನಿಷನ್ ಬರೆದು ಎಕ್ಸಾಂಪಲ್ ಬರೀರಿ ಅಷ್ಟೇ. ವೈ ಇಸ್ ಸ್ಟ್ಯಾಕ್ ಯೂಸ್ ಟು ರಿವರ್ಸ್ ಅ ವರ್ಡ್? ಸೊ ಅಪ್ಲಿಕೇಶನ್ ಆಫ್ ಸ್ಟ್ಯಾಕೇ ಇದಲ್ವಾ, ಅವಾಗ ಏನ್ ಮಾಡ್ತೀರಾ? ಸ್ಟ್ಯಾಕ್ ದು ಪ್ರಿನ್ಸಿಪಲ್ ಒಂದು ಸ್ಮಾಲ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿ, ದಟ್ ಇಸ್ ರಿವರ್ಸಿಂಗ್ ಅ ವರ್ಡ್, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ವೈ ಇಸ್ ಸ್ಟ್ಯಾಕ್ ಯೂಸ್ ಟು ಸ್ಟೋರ್ ಬ್ರೌಸಿಂಗ್ ಹಿಸ್ಟ್ರಿ? ಬ್ರೌಸಿಂಗ್ ಹಿಸ್ಟ್ರಿ ಏನಾಗುತ್ತೆ, ರೀಸೆಂಟ್ ಆಗಿ ನಾವು ಆಕ್ಸೆಸ್ ಮಾಡಿರೋಂಥ ವೆಬ್ ಪೇಜಸ್ ಸಿಗುತ್ತೆ. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಅಲ್ವಾ, ಸೊ ನಾವು ಸ್ಟ್ಯಾಕ್ ಅಲ್ಲೂ ಅದನ್ನೇ ಯೂಸ್ ಮಾಡೋದು. ಸೊ ಅದನ್ನ ರಿಲೇಟ್ ಮಾಡಿ ಬರೀರಿ. ರೈಟ್ ಎನಿ 2 ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. 2 ಅಪ್ಲಿಕೇಶನ್ಸ್ ಆನ್ ಸ್ಟ್ಯಾಕ್ ಬರೀರಿ. ನೆಕ್ಸ್ಟ್, ಕೋಡ್ ಕೇಳೋ ಸಾಧ್ಯತೆ ಇದೆ. ರೈಟ್ ಪೈಥಾನ್ ಕೋಡ್ ಟು ಚೆಕ್ ವೆದರ್ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ಈಸ್ ಎಂಟಿ ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಬೇಕು ವಿತ್ ಪ್ರಾಪರ್ ಪ್ರಿಂಟ್ ಸ್ಟೇಟ್ಮೆಂಟ್. ಫಸ್ಟ್ ಏನ್ ಮಾಡ್ತೀರಾ? ಒಂದು ಲಿಸ್ಟ್, ಸ್ಟ್ಯಾಕ್ ಯೂಸಿಂಗ್ ಲಿಸ್ಟ್, ಕ್ಯೂಸ್ ಯೂಸಿಂಗ್ ಲಿಸ್ಟ್ ಅಲ್ವಾ. ಸ್ಟ್ಯಾಕ್ ಇಸ್ ಈಕ್ವಲ್ ಟು ಎಂಟಿ ಲಿಸ್ಟ್ ನ ನಾವು ಡಿಫೈನ್ ಮಾಡ್ಕೊಂತೀವಿ ಅಲ್ವಾ. ಅದಾದ್ಮೇಲೆ ಏನ್ ಮಾಡ್ತೀವಿ? ಇಫ್ ಸ್ಟ್ಯಾಕ್ ಕೊಟ್ಟಿರೋ ಒಂದು ಲಿಸ್ಟ್ ಆಫ್ ಸ್ಟ್ಯಾಕ್ ಏನಾದ್ರು ಎಂಟಿ ಇದ್ರೆ ಎಂಟಿ ಅಂತ
ನಮಗೆ ಪ್ರಿಂಟ್ ಔಟ್ಪುಟ್ ಬರುತ್ತೆ, ಇಲ್ಲ ಅಂದರೆ ನಾಟ್ ಎಂಟಿ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋದಾದ್ರೆ ಮಕ್ಕಳ, ವಾಟ್ ಈಸ್ ಅ ಸ್ಟ್ಯಾಕ್, ಎಕ್ಸ್ಪ್ಲೈನ್ ಡಿಫರೆಂಟ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಸ್ಟ್ಯಾಕ್ ಡೆಫಿನಿಷನ್ ಬರೆದ್ರೆ 1 ಮಾರ್ಕ್ ಬರುತ್ತೆ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಡಿಫೈನ್ ಅ ಸ್ಟ್ಯಾಕ್ ಇಲ್ಲೂ ಕೇಳಿದ್ದಾರೆ, ಎಕ್ಸ್ಪ್ಲೈನ್ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ಸೊ ಅವ್ರು 3 ಮಾರ್ಕ್ಸ್ ಕೇಳಿದ್ರೆ 3 ಅಪ್ಲಿಕೇಶನ್ಸ್ ಬರೀರಿ, 5 ಮಾರ್ಕ್ಸ್ ಕೇಳಿದ್ರೆ 5 ಅಪ್ಲಿಕೇಶನ್ಸ್ ಬರೀರಿ. ಓಕೆ, ನೆಕ್ಸ್ಟ್ ರೈಟ್ ಅ ನೋಟ್ ಆನ್ ಸ್ಟ್ಯಾಕ್ ಅಂಡ್ ಇಟ್ಸ್ ಆಪರೇಷನ್. ರೈಟ್ ಅ ನೋಟ್ ಆನ್ ಇಟ್ಸ್ ಸ್ಟ್ಯಾಕ್ ಅಂದ್ರೆ ಏನ್ ಬರಿಬೇಕು? ಈ ತರ ಕ್ವಶನ್ಸ್ಗೆ ನೋಟ್ ಅಂತ ಕೇಳಿದ್ರೆ ಡೆಫಿನಿಷನ್ ಬರೆದ್ಬಿಟ್ಟು ಅದ್ರ ಜೊತೆಗೆ ವಾಟ್ ಈಸ್ ದ ಆರ್ಡರ್ ಪ್ರಿನ್ಸಿಪಲ್ ಆಫ್ ಸ್ಟ್ಯಾಕ್ ಅಂತ ಬರೀರಿ. ಅದಾದ್ಮೇಲೆ ಆಪರೇಷನ್ಸ್ ಆಫ್ ಸ್ಟ್ಯಾಕ್ ಮೆನ್ಷನ್ ಮಾಡಿ. ರೈಟ್ ಅನ್ ಅಲ್ಗಾರಿದಮ್ ಟು ಕನ್ವರ್ಟ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಡೀಟೇಲ್ಡ್ ಆಗಿ ಅಲ್ಗಾರಿದಮ್ನ ಬರೀರಿ. ನೆಕ್ಸ್ಟ್ ರೈಟ್ ಅ ಪೈಥಾನ್ ಇಂಪ್ಲಿಮೆಂಟೇಷನ್ ಫಾರ್ ದ ಫಾಲೋಯಿಂಗ್. ಏನೆಲ್ಲ ಇಂಪ್ಲಿಮೆಂಟೇಷನ್ ಮಾಡಬೇಕು? ಕ್ರಿಯೇಟ್ ಅನ್ ಎಂಟಿ ಸ್ಟ್ಯಾಕ್, ಗ್ಲಾಸ್ ಸ್ಟ್ಯಾಕ್ ಅಂದ್ರೆ ಏನು? ಗ್ಲಾಸ್ ಸ್ಟ್ಯಾಕ್ ಅನ್ನೋ ವೇರಿಯೇಬಲ್ ನ ಬರೆದ್ಬಿಟ್ಟು ಒಂದು ಎಂಟಿ ಸ್ಟ್ಯಾಕ್ ನ ಡಿಕ್ಲೇರ್ ಮಾಡಬೇಕು. ಸೈಜ್ ಅನ್ನೋ ಫಂಕ್ಷನ್ ನ ಡಿಫೈನ್ ಮಾಡ್ಕೊಬೇಕು. ಟಾಪ್ ಅನ್ನೋ ಫಂಕ್ಷನ್ ನ ಡಿಫೈನ್ ಮಾಡಿಕೊಂಡು ಫಂಕ್ಷನ್ ಡೆಫಿನಿಷನ್ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಇದು ಕನ್ವರ್ಷನ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಇದ್ರ ಮೇಲೆ ವರ್ಕ್ ಮಾಡಿ. ಆಮೇಲೆ ಹೇಗೆ ಒಂದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅದನ್ನು ಸಹ ಮೆನ್ಷನ್ ಮಾಡಿ. ಓಕೆ, ಸೊ ಇದಾಗಿತ್ತು ಸ್ಟ್ಯಾಕ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಕ್ಯೂಸ್ ಬರೋದಾದ್ರೆ ಮಕ್ಕಳ, ಸೇಮ್ ಸ್ಟ್ಯಾಕ್ ಅಲ್ಲಿ ಹೇಗೆ ಕೇಳೋ ಸಾಧ್ಯತೆ ಇರುತ್ತೋ ಇಲ್ಲೂ ಸಹ ಅದೇ ತರ ಕೇಳೋ ಸಾಧ್ಯತೆ ಇರುತ್ತೆ. ಏನದು? ಡಿಫೈನ್ ಅ ಕ್ಯೂ, ಎಕ್ಸ್ಪ್ಯಾಂಡ್ ಫಿಫೋ. ಇದಕ್ಕೆ 1 ಮಾರ್ಕ್, ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಮಾರ್ಕ್. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಟ್ಯಾಕ್ ಅಂಡ್ ಕ್ಯೂ. ಸೊ 2 ಡಿಫರೆನ್ಸಸ್ ಬರೀರಿ ಫಾರ್ ಈಚ್. ಓಕೆ, ಕಾಲಮ್ ಹಾಕ್ಬಿಟ್ಟು 2 ಡಿಫರೆನ್ಸಸ್ ಬರೀತಾ ಹೋಗಿ. ವಾಟ್ ಆರ್ ಓವರ್ಫ್ಲೋ ಅಂಡ್ ಅಂಡರ್ಫ್ಲೋ ಎಕ್ಸೆಪ್ಷನ್ಸ್ ಇನ್ ಸ್ಟ್ಯಾಕ್. ಸೊ ಓವರ್ಫ್ಲೋ ಎಕ್ಸೆಪ್ಷನ್ ಅಂದ್ರೆ ಏನು, ಅಂಡರ್ಫ್ಲೋ ಎಕ್ಸೆಪ್ಷನ್ ಅಂದ್ರೆ ಏನು? ಸೊ ಒಂದೊಂದು ಲೈನ್ ಅಲ್ಲಿ ಡಿಫೈನ್ ಮಾಡ್ತಾ ಹೋದ್ರೂ ಸಾಕು. ಅದೇ ತರ ಎನ್ ಕ್ಯೂ ಅಂಡ್ ಡಿ ಕ್ಯೂ ಆಪರೇಷನ್ ಅಂದ್ರೆ ಫಸ್ಟ್ ಏನ್ ಮಾಡಬೇಕು? ಎನ್ ಕ್ಯೂ ಅನ್ನೋದಕ್ಕೆ ಒಂದು ಸ್ಮಾಲ್ ಡೆಫಿನಿಷನ್. ಎನ್ ಕ್ಯೂ ಅಂದ್ರೆ ಏನು ಕಾನ್ಸೆಪ್ಟ್ ಬರೀರಿ. ಎನ್ ಕ್ಯೂ ಮಾಡೋದ್ರಿಂದ ಆಗೋ ಅಡ್ವಾಂಟೇಜ್ ಏನು? ಯು ಆರ್ ಇನ್ಸರ್ಟಿಂಗ್ ಅನ್ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್ ಅಲ್ವಾ. ಡಿ ಕ್ಯೂ ಮಾಡೋದ್ರಿಂದ ಯು ಆರ್ ರಿಮೂವಿಂಗ್ ಅನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಆದ್ರ ಆ ಒಂದು ಆಪರೇಷನ್ಸ್ ಬಗ್ಗೆ ಮೆನ್ಷನ್ ಮಾಡಿ. ಅಂಡ್ ಎನ್ ಕ್ಯೂ ಆಪರೇಷನ್ಸ್ ಮಾಡಬೇಕು ಅಂದ್ರೆ ವಾಟ್ ಆರ್ ಬಿಲ್ಟ್ ಇನ್ ಫಂಕ್ಷನ್ಸ್ ಅದನ್ನ ಮೆನ್ಷನ್ ಮಾಡಿ. ಓಕೆ, ಅಂಡ್ ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಕ್ಯೂ ಇನ್ ಕಂಪ್ಯೂಟರ್ ಸೈನ್ಸ್. ಡೈರೆಕ್ಟ್ ಆಗಿ ಅದರದ್ದು ಅಪ್ಲಿಕೇಶನ್ಸ್ ಬರೀರಿ. ನೋಡಿ ಮಕ್ಕಳ, ಅಪ್ಲಿಕೇಶನ್ಸ್ ಹೇಗೆ ಕಲ್ತ್ಕೊಬೇಕು? ಸ್ಟ್ಯಾಕ್ಸ್ ಮತ್ತೆ ಕ್ಯೂಸ್ ಅಲ್ಲಿ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಬೇರೆ, ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಬೇರೆ. ಅದನ್ನ ನಿಮ್ಮ ರಿವಿಷನ್ ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ. ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಸಪರೇಟ್ ಇರುತ್ತೆ, ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಸಪರೇಟ್ ಇರುತ್ತೆ. ಸೊ ರೈಲ್ವೆ ಟಿಕೆಟ್ ಕೌಂಟರ್ ಅಲ್ಲಿ ಇರುವಂತ ಕ್ಯೂ ಅದು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್, ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದೇ ತರ ಸ್ಟ್ಯಾಕ್ ಆಫ್ ಪ್ಲೇಟ್ ಅನ್ನೋದು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್, ರಿವರ್ಸಿಂಗ್ ಅ ಪರ್ಟಿಕ್ಯುಲರ್ ವರ್ಡ್ ಅನ್ನೋದು ನಿಮ್ಮ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್. ಈ ತರ ಜ್ಞಾಪಕ ಇಟ್ಕೊಬೇಕು. ಸೊ ಅದ್ರ ಜೊತೆಗೆ ರೈಟ್ ಅ ಪೈಥಾನ್ ಫಂಕ್ಷನ್ ಟು ಗೆಟ್ ಅ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕ್ಯೂ. ಕ್ಯೂ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನ ರಿಟರ್ನ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಫಂಕ್ಷನ್ ಬರಿಬೇಕು. ಸೊ ಅದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಇದು ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಶೋ ದ ಸ್ಟೇಟಸ್ ಆಫ್ ಕ್ಯೂ ಆಫ್ಟರ್ ಈಚ್ ಆಪರೇಷನ್. ರಿವಿಷನ್ ಕ್ಲಾಸ್ ಅಲ್ಲಿ ಇದನ್ನ ಸಾಲ್ವ್ ಮಾಡಿದೀವಿ ಅಲ್ವಾ. ಸೊ ಎನ್ ಕ್ಯೂ ಅಂಡ್ ಡಿ ಕ್ಯೂ ಆಪರೇಷನ್, ಪ್ರತಿಯೊಂದು ಆಪರೇಷನ್ ಆದಾಗ್ಲೂ ಕ್ಯೂದು ಸ್ಟೇಟಸ್ ಏನಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಮೆನ್ಷನ್ ಮಾಡ್ತಾ ಹೋದ್ರೆ ಸಾಕು, 2 ಮಾರ್ಕ್ಸ್ ನಿಮಗೆ ಬರುತ್ತೆ. ಇದೇ ತರ ಸ್ಟೇಟಸ್ ಆಫ್ ದ ಕ್ಯೂ 5 ಮಾರ್ಕ್ಸ್ಗೂ ಕೇಳೋ ಸಾಧ್ಯತೆ ಇದೆ. ಅಂದ್ರೆ ಏನು? 2 ಮಾರ್ಕ್ಸ್ ಕೇಳಿದಾಗ ಲೈನ್ಸ್ ಆಫ್ ಕೋಡ್ ಕಡಿಮೆ ಇರುತ್ತೆ, 5 ಮಾರ್ಕ್ಸ್ ಕೇಳಿದಾಗ ಲೈನ್ಸ್ ಆಫ್ ಕೋಡ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಡಿಫರೆಂಟ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಇನ್ ಕ್ಯೂ. 5 ಆಪರೇಷನ್ಸ್ ಅಂತೂ ಮೆನ್ಷನ್ ಮಾಡಲೇಬೇಕು ಮಿನಿಮಮ್. 5ಗಿಂತ ಜಾಸ್ತಿ ಮಾಡ್ತೀನಿ ಅಂದ್ರೂ ಒಳ್ಳೇದು. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಡಿಫರೆಂಟ್ ಆಪರೇಷನ್ಸ್ ಆಫ್ ಕ್ಯೂ. ಇದೊಂಥರ ಡೆಮಾನ್ಸ್ಟ್ರೇಷನ್ ಪ್ರೋಗ್ರಾಮ್. ಕಾನ್ಸೆಪ್ಚುಯಲ್ ಆಗು ಕೇಳ್ಬೋದು, ಅಂದ್ರೆ ಥಿಯರಿಟಿಕಲ್ ಆಗು ಕೇಳ್ಬೋದು, ಅಥವಾ ಪ್ರೋಗ್ರಾಮಿಂಗ್ ಅಲ್ಲಾದ್ರೂ ಕೇಳ್ಬೋದು. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಡೆಕ್. ಡೆಕ್ ಇಸ್ ನಥಿಂಗ್ ಬಟ್ ವಾಟ್? ಡಬಲ್ ಎಂಡೆಡ್ ಕ್ಯೂ. ಡಿ ಕ್ಯೂಗೂ ಡಬಲ್ ಎಂಡೆಡ್ ಕ್ಯೂಗೂ ತುಂಬಾ ವ್ಯತ್ಯಾಸ ಇದೆ. ನೆಕ್ಸ್ಟ್ ಟಾಪಿಕ್ ಹೋಗೋದಾದ್ರೆ ಸಾರ್ಟಿಂಗ್. ಸೊ ಸಾರ್ಟಿಂಗ್ ಅಲ್ಲಿ ಏನ್ ಬರ್ಬೋದು ಮಕ್ಕಳ?
ಡಿಫೈನ್ ಸಾರ್ಟಿಂಗ್, ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಸಾರ್ಟಿಂಗ್ ಮೆಥಡ್ಸ್. ಸೊ ಇಲ್ಲಿ ನಮಗೆ ಮುಖ್ಯವಾಗಿ 2 ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನೋದಾದ್ರೆ ಡಿಫೈನ್ ಮಾಡ್ಕೊಬೇಕು. ಓಕೆ, ಸೊ 3 ಮಾರ್ಕ್ಸ್ ಕೇಳ್ತಾರೆ, ಸಾರಿ ಇದು. ಸೊ ಇದಕ್ಕೆ 2 ಮಾರ್ಕ್ಸ್. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಬಬಲ್ ಸಾರ್ಟ್ ಟೆಕ್ನಿಕ್, 3 ಮಾರ್ಕ್ಸ್ಗೆ. ಓಕೆ, ಸೊ ವರ್ಕಿಂಗ್ ನ ತುಂಬಾ ಬ್ರೀಫ್ ಆಗಿ ಬರೀರಿ, 3 ಮಾರ್ಕ್ಸ್ ಕೇಳಿರೋದ್ರಿಂದ. ಆಮೇಲೆ ವಾಟ್ ಇಸ್ ಸೆಲೆಕ್ಷನ್ ಸಾರ್ಟ್, ಇದಕ್ಕೆ 1 ಮಾರ್ಕ್ ಡೆಫಿನೇಷನ್. ಎಕ್ಸ್ಪ್ಲೇನ್ ಇಟ್ಸ್ ವರ್ಕಿಂಗ್ ಇನ್ ಅಸೆಂಡಿಂಗ್ ಆರ್ಡರ್, 2 ಮಾರ್ಕ್ಸ್. ಎಕ್ಸ್ಪ್ಲೇನ್ ದ ಇನ್ಸರ್ಷನ್ ಸಾರ್ಟ್ ಮೆಥಡ್, ಸೊ ಇದು ಡೈರೆಕ್ಟ್ ಆಗಿ 3 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇದೆ. ಡಿಫೈನ್ ಕಾನ್ಸ್ಟೆಂಟ್ ಟೈಮ್, ಲೀನಿಯರ್ ಟೈಮ್ ಅಂಡ್ ಕ್ವಾಡ್ರಾಟಿಕ್ ಟೈಮ್, ಸೊ 3 ಮಾರ್ಕ್ಸ್. ಈಚ್ ಟಾಪಿಕ್ ವಿಲ್ ಬಿ ಕ್ಯಾರಿಯಿಂಗ್ 1 ಮಾರ್ಕ್. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ ಅಲ್ಲಿ ನೋಡೋದಾದ್ರೆ ಮಕ್ಕಳ, ರೈಟ್ ಅನ್ ಅಲ್ಗಾರಿದಮ್ ಫಾರ್ ಬಬಲ್ ಸಾರ್ಟ್. ಸೊ ಇದನ್ನ ಡೀಟೇಲ್ಡ್ ಆಗಿ ಬರೀಬೇಕು. ಏನ್ ಸರ್ 3 ಮಾರ್ಕ್ಸ್ಗೂ ಕೇಳ್ತಾರ, 5 ಮಾರ್ಕ್ಸ್ಗೂ ಕೇಳ್ತಾರ? ಕೇಳೋ ಸಾಧ್ಯತೆಗಳಿರುತ್ತೆ. ಹೇಗೆ ನೋಡಿ ಮಕ್ಕಳ, ಥ್ರೂ ಔಟ್ ನೀವು ಇಲ್ಲಿ ನೋಡಿದ್ರೆ ಸಾರ್ಟಿಂಗ್ ಅಲ್ಲಿ 3 ಟೈಪ್ಸ್ ಆಫ್ ಸಾರ್ಟಿಂಗ್ ಮೇಜರ್ ಆಗಿದೆ, ಅದ್ರ ಜೊತೆಗೆ ಹ್ಯಾಶಿಂಗ್ ಇದೆ ಅಲ್ವಾ, ಅಷ್ಟೇ ಕಾನ್ಸೆಪ್ಟ್ಸ್ ಇರೋದು. ಸೊ ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಅಂಡ್ ಇನ್ಸರ್ಷನ್ ಸಾರ್ಟ್ ಮತ್ತೆ ಹ್ಯಾಶಿಂಗ್. ಸೊ ಕೆಲವು ಸಲ ಏನ್ ಮಾಡ್ತಾರೆ, ಆ ಇಡೀ ಕಾನ್ಸೆಪ್ಟ್ಸ್ ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಕಾನ್ಸೆಪ್ಟ್ ಅಲ್ಲಿರೋ ಆ ಒಂದು ಚಾಪ್ಟರ್ ಅಲ್ಲಿರೋ ಎಲ್ಲಾ ಕಾನ್ಸೆಪ್ಟ್ಸ್ ನ. ಸೊ ಆ ಕಾರಣಕ್ಕೆ 5 ಮಾರ್ಕ್ಸ್ ನ 5 ಮಾರ್ಕ್ಸ್ಗೆ ಕೇಳಬೇಕಾಗಿರೋದು 3 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಆಗೇನ್ ಮಾಡಬೇಕು, ಡೀಟೇಲ್ಡ್ ಆಗಿ ಬರೆಯೋ ಬದಲು 5 ಮಾರ್ಕ್ಸ್ಗೆ ಹೇಗೆ ಬರಿತೀವಿ ಆ ತರ ಬ್ರೀಫ್ ಆಗಿ ಬರೀರಿ ಅಷ್ಟೇ. ಡಿಸ್ಕ್ರೈಬ್ ಸ್ಟೆಪ್ ಬೈ ಸ್ಟೆಪ್, ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಡಿಸ್ಕ್ರೈಬ್ ಸ್ಟೆಪ್ ಬೈ ಸ್ಟೆಪ್ ಹೌ ಬಬಲ್ ಸಾರ್ಟ್ಸ್ ದ ಲಿಸ್ಟ್ ಎಕ್ಸಾಂಪಲ್. ಸೊ ಏನ್ ಮಾಡ್ತೀರಾ, ಇದನ್ನ ನೀವು ಟ್ರೇಸಿಂಗ್ ಹೇಗೆ ಮಾಡ್ತೀರೋ ಹಾಗೆ ಪಾಸ್ 1, ಪಾಸ್ 2, ಪಾಸ್ 3 ಬರಿತಾ ಹೋಗ್ಬೇಕು. ಓಕೆ, ರಿವಿಷನ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೀನಿ, ಒಂದ್ಸಲ ಆ ವಿಡಿಯೋನ ನೋಡಿ. ರೈಟ್ ಅನ್ ಅಲ್ಗಾರಿದಮ್ ಫಾರ್ ಸೆಲೆಕ್ಷನ್ ಸಾರ್ಟ್, ಡೀಟೇಲ್ಡ್ ಆಗಿ ಬರೀರಿ. ಆಮೇಲೆ ತುಂಬಾ ಜನ ಕ್ವಶನ್ ಕೇಳಿದ್ದೀರಾ, ಸರ್ ನೀವು ಎಕ್ಸ್ಪ್ಲೇನ್ ಮಾಡಿರೋ ಅಂತಹ ಅಲ್ಗಾರಿದಮ್ ಥಿಯರಿಟಿಕಲ್ ಅಂದ್ರೆ ಟೆಕ್ಸ್ಚುಯಲ್ ವೇ ಅಲ್ಲಿ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬೇರೆ ತರ ಇದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿದೆಯೋ ಸೂಡೋ ಕೋಡ್ ರೂಪದಲ್ಲಿ ಅದೇ ತರ ಬರೀರಿ. ರಿವಿಷನ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಆ ತರ ಎಕ್ಸ್ಪ್ಲನೇಷನ್ ಹಾಕೊಂಡು ಬಂದಿದ್ದು. ಓಕೆ, ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅಪ್ಲೈ ಸೆಲೆಕ್ಷನ್ ಸಾರ್ಟ್ ಟು ದಿಸ್ ಪರ್ಟಿಕ್ಯುಲರ್ ಅರೇ. ಸೊ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕು. ಇದಕ್ಕೂ ಸಹ 5 ಮಾರ್ಕ್ಸ್. ಅರ್ಥ ಆಗ್ತಿದ್ಯಾ ಮಕ್ಕಳ? ಸೊ ಏನೇ ಡೌಟ್ ಇದ್ರು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಸರ್ಚಿಂಗ್ ಚಾಪ್ಟರ್ ಇಂದ. ಸೊ ಸರ್ಚಿಂಗ್ ಚಾಪ್ಟರ್ ಇಂದ 2 ಮಾರ್ಕ್ಸ್ ಕೇಳೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕ್ವಶನ್ಸ್ ಹಾಕೊಂಡು ಬಂದಿದ್ದೀನಿ. ವಾಟ್ ಇಸ್ ಸರ್ಚಿಂಗ್, ವೈ ಇಸ್ ಸರ್ಚಿಂಗ್ ಇಂಪಾರ್ಟೆಂಟ್ ಇನ್ ಕಂಪ್ಯೂಟರ್ ಸೈನ್ಸ್? ಇಂಪಾರ್ಟೆಂಟ್ ಅಂದ್ರೆ ಏನು, ಅಪ್ಲಿಕೇಶನ್ಸ್ ಬರೀರಿ ಒಂದೆರಡು. ಸೊ ಇದು ಮಾಡೋದ್ರಿಂದ ನಮ್ಮ ಕೆಲಸ ಸುಲಭ ಆಗುತ್ತೆ, ಜಾಸ್ತಿ ಸಮಯ ತಗೊಳ್ತಿದ್ದ ಕೆಲಸ ಎಲ್ಲ ಕ್ವಿಕ್ ಆಗಿ ಮುಗಿಸ್ಬೋದು. ಈ ತರ ಒಂದು ಜಸ್ಟಿಫಿಕೇಶನ್ ನ ಬರಿಬೇಕು ಇಂಪಾರ್ಟೆಂಟ್ ಅಂತ ಅಂದ್ರೆ. ಮೆನ್ಷನ್ ಟೈಪ್ಸ್ ಆಫ್ ಸರ್ಚಿಂಗ್ ಟೆಕ್ನಿಕ್. ಓಕೆ, ಲೀನಿಯರ್ ಸರ್ಚ್ ಅಂಡ್ ಬೈನರಿ ಸರ್ಚ್ ಅಲ್ವಾ, 2 ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ. ವಾಟ್ ಈಸ್ ಸರ್ಚಿಂಗ್, ವಿಚ್ ಸರ್ಚಿಂಗ್ ಟೆಕ್ನಿಕ್ ಈಸ್ ಯೂಸ್ಫುಲ್ ಫಾರ್ ಸ್ಮಾಲ್ ಅಂಡ್ ಅನ್ಆರ್ಡರ್ಡ್ ಲಿಸ್ಟ್? ಇಲ್ಲೂ ಡೆಫಿನಿಷನ್ ಬರಿಬೇಕು. ಡೈರೆಕ್ಟ್ ಆಗಿ ವಿಚ್ ಸರ್ಚಿಂಗ್ ಟೆಕ್ನಿಕ್ ಒಂದೇ ಒಂದು ವರ್ಡ್ ಬರೆದ್ರೆ ಸಾಕು, 1 ಮಾರ್ಕ್ಸ್ ಬಂದ್ಬಿಡುತ್ತೆ. ಫಾರ್ ಸ್ಮಾಲ್ ಅಂಡ್ ಅನ್ಆರ್ಡರ್ಡ್ ಲಿಸ್ಟ್ ಅಂದ್ರೆ ಯಾವ್ದನ್ನ ಯೂಸ್ ಮಾಡ್ತೀವಿ, ಲೀನಿಯರ್ ಸರ್ಚ್, ಅದೇ ಆನ್ಸರ್ ಅಲ್ವಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಲೀನಿಯರ್ ಸರ್ಚ್. ಸೊ ಬ್ರೀಫ್ ಆಗಿ 2 ಮಾರ್ಕ್ಸ್ಗೆ ಲೀನಿಯರ್ ಸರ್ಚ್ ಅಂದ್ರೆ ಏನು, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೀಕ್ವೆನ್ಷಿಯಲ್ ಸರ್ಚ್. ಎಲಿಮೆಂಟ್ಸ್ ನ ಮ್ಯಾಚ್ ಮಾಡಿಬಿಟ್ಟು ಅದೇನಾದ್ರು ಇದ್ರೆ ಸಕ್ಸಸ್ ಅಂತ ರಿಟರ್ನ್ ಮಾಡುತ್ತೆ, ಇಲ್ಲ ಅಂದ್ರೆ ಅನ್ಸಕ್ಸಸ್ಫುಲ್ ಅಂತ ರಿಟರ್ನ್ ಆಗುತ್ತೆ. ಅದ್ರ ಜೊತೆಗೆ 2 ಮಾರ್ಕ್ಸ್ಗೆ ಇನ್ನೇನು ಕೇಳ್ಬೋದು, ಟ್ರೂ ಆರ್ ಫಾಲ್ಸ್ ಕೇಳ್ಬೋದು. ತುಂಬಾ ಜನ ಅನ್ಕೊಂತೀರಾ ಟ್ರೂ ಆರ್ ಫಾಲ್ಸ್ ತುಂಬಾ ಈಸಿ, ಟ್ರೂ ಅಂತ ಬರಿಬೋದು ಅಥವಾ ಫಾಲ್ಸ್ ಅಂತ ಬರಿಬೋದು ಅಂತ. ತಪ್ಪು ಮಕ್ಕಳ, ನಮಗೆ ಕಾನ್ಸೆಪ್ಟ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ನಾವು ರೈಟ್ ಆನ್ಸರ್ ಬರಿತೀವಿ ಅಲ್ವಾ. ಸೊ ಟ್ರೂ ಆರ್ ಫಾಲ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವೈ ಇಸ್ ಲೀನಿಯರ್ ಸರ್ಚ್ ಆಲ್ಸೋ ಕಾಲ್ಡ್ ಆಸ್ ಸೀಕ್ವೆನ್ಷಿಯಲ್ ಸರ್ಚ್? ಇದು ರೀಸನಿಂಗ್ ಕ್ವಶನ್, ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮಾತ್ರ ಬರೀತೀರಾ ಇದನ್ನ. ಸೊ ಸೀಕ್ವೆನ್ಷಿಯಲ್ ಅಂದ್ರೆ ಏನು, 1 ಆಫ್ಟರ್ ದಿ ಅನದರ್. ಲೀನಿಯರ್ ಸರ್ಚ್ ಹೇಗೆ ವರ್ಕ್ ಮಾಡುತ್ತೆ, ಒಂದು ಎಲಿಮೆಂಟ್ ನ ಇನ್ನೊಂದು ಎಲಿಮೆಂಟ್ ಜೊತೆ ನೀಟಾಗಿ ನಾವು ಮ್ಯಾಚ್ ಮಾಡ್ತಾ ಹೋಗ್ತೀವಿ, 1 ಆಫ್ಟರ್ ದಿ ಅನದರ್. ನಾವು ಎಲ್ಲೂ ಸ್ಕಿಪ್ ಮಾಡಲ್ಲ ಅಲ್ವಾ, ಸೀಕ್ವೆನ್ಸ್ ಅಲ್ಲಿ ಹೋಗ್ತೀವಿ, ಅದಕ್ಕೆ ಅದನ್ನ ಸೀಕ್ವೆನ್ಷಿಯಲ್ ಸರ್ಚ್ ಅಂತ ಕರಿತೀವಿ. ಅಂಡ್ ಇವೆರಡು ತುಂಬಾ ಒಂಥರ ರೆಡಿಮೇಡ್ ಕ್ವಶನ್ ಅಂತ ಕರಿಬಹುದು. ಹೇಳೇ ಕೇಳ್ತಾರೆ ವಾಟ್ ಈಸ್ ಹ್ಯಾಶಿಂಗ್ ಟೆಕ್ನಿಕ್, ಕೊಲಿಷನ್ ಅಂದ್ರೆ ಏನು ಇನ್ ಹ್ಯಾಶ್, ಇದನ್ನು ಸಹ ಓದ್ಕೊಳ್ಳಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದ್ರೆ ಮಕ್ಕಳ, ಸರ್ಚಿಂಗ್ ಅಂದ್ರೆ ಏನು, ಮೆನ್ಷನ್ ಇಟ್ಸ್ ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಚಿಂಗ್. ಸೊ ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್. ರೈಟ್ ಅ ಶಾರ್ಟ್ ನೋಟ್ ಆನ್ ಲೀನಿಯರ್ ಸರ್ಚ್ ಮೆಥಡ್. ಸೊ ಲೀನಿಯರ್ ಸರ್ಚ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ. ಓಕೆ, ಸೊ ಅದನ್ನ ಮೆನ್ಷನ್ ಮಾಡಿ. ಆಮೇಲೆ ಲೀನಿಯರ್ ಸರ್ಚ್ ಅಲ್ಲಿ ಯಾವ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂದ್ರೆ ಅರೇ ಬೇಕು ಮತ್ತೆ ಕೀ ಎಲಿಮೆಂಟ್ ಬೇಕು, ಅದನ್ನು ಮೆನ್ಷನ್ ಮಾಡಿ.
ಕಂಪೇರ್ ಲೀನಿಯರ್ ಸರ್ಚ್ ವಿತ್ ಬೈನರಿ ಸರ್ಚ್, 3 ಡಿಫರೆನ್ಸಸ್ ಬರೀರಿ. ರೈಟ್ ಅ ಶಾರ್ಟ್ ನೋಟ್ ಆನ್ ಸರ್ಚ್ ಬೈ ಹ್ಯಾಶಿಂಗ್. ಸೊ ಇದನ್ನ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಈ ಕಾನ್ಸೆಪ್ಟ್ನ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸ್ ಬರೋದಾದ್ರೆ ಮಕ್ಕಳ, ರೈಟ್ ಅನ್ ಅಲ್ಗಾರಿದಮ್ ಟು ಸರ್ಚ್ ಆನ್ ಎಲಿಮೆಂಟ್ ಇನ್ ಅ ಲಿಸ್ಟ್ ಯೂಸಿಂಗ್ ಲೀನಿಯರ್ ಸರ್ಚ್ ಟೆಕ್ನಿಕ್. ಸೊ ಕಂಪ್ಲೀಟ್ ಅಲ್ಗಾರಿದಮ್ ಬರೀರಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್, ಲೈಕ್ ಇದು ಟ್ರೇಸಿಂಗ್ ತರ ಬರೀತಾ ಹೋಗ್ಬೇಕು, ಆಸ್ ಇಟ್ ಇಸ್ ಒನ್ ಆಫ್ಟರ್ ದಿ ಅನದರ್. ಇದಕ್ಕೆ ಅಲ್ಗಾರಿದಮ್ ಗೊತ್ತಿರಲೇಬೇಕು, ಅವಾಗಷ್ಟೇ ನಾವು ಮೆನ್ಷನ್ ಬರಿಬೋದು ಈ ಒಂದು ಆನ್ಸರ್ನ. ಎಕ್ಸ್ಪ್ಲೈನ್ ಬೈನರಿ ಸರ್ಚ್ ಟೆಕ್ನಿಕ್ ಅಲ್ಗಾರಿದಮ್, ಸಿಮಿಲರ್ಲಿ ಅದಕ್ಕೆ ಒಂದು ಟ್ರೇಸಿಂಗ್. ಸೊ ಇವೆಲ್ಲವೂ ಇಂಡಿವಿಜುವಲಿ ನಮಗೆ 5 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್, ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಸರ್ಚ್ ಆನ್ ಎಲಿಮೆಂಟ್ ಇನ್ ಅ ಲಿಸ್ಟ್ ಯೂಸಿಂಗ್ ಲೀನಿಯರ್ ಸರ್ಚ್ ಟೆಕ್ನಿಕ್. ಸೊ ಇದರಿಂದ ನಮಗೆ ಒಂದಂತೂ ಕನ್ಫರ್ಮ್ ಆಯ್ತು, ಸರ್ಚಿಂಗ್ಗೆ ನಾನು ಹೇಗೆ ಪ್ರಿಪೇರ್ ಆಗಬೇಕು ಅಂದರೆ ಲೀನಿಯರ್ ಸರ್ಚ್ ಮತ್ತು ಬೈನರಿ ಸರ್ಚ್ ಅಲ್ಗಾರಿದಮ್ ತಿಳ್ಕೊಬೇಕು, ಹೇಗೆ ನಾನು ಒಂದು ಅರೆ ಮತ್ತೆ ಒಂದು ಕೀ ಎಲಿಮೆಂಟ್ ಕೊಟ್ಟಾಗ ಹೇಗೆ ಸರ್ಚ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್, ಎಕ್ಸಾಂಪಲ್ನ ಹೇಗೆ ಒಂದು ಪಾಸ್ 1 ಪಾಸ್ 2 ಅಂತ ಮಾಡ್ತಾ ಹೋಗ್ತೀನೋ, ಅಥವಾ ಎಲಿಮೆಂಟ್ ವೈಸ್ ಹೇಗೆ ನಾನು ಇಟಿರೇಷನ್ ಮಾಡ್ತಾ ಹೋಗ್ತೀನೋ ಅದನ್ನ ಕಲಿಬೇಕು ವಿತ್ ಆನ್ ಎಕ್ಸಾಂಪಲ್. ಪ್ರೋಗ್ರಾಮ್ ಕಲ್ತ್ಕೊಬೇಕು. ಇವು 2 ಟೆಕ್ನಿಕ್ ಕಲ್ತ್ಕೊಂಡ್ಬಿಟ್ರೆ ಸುಲಭವಾಗಿ ನಾನು ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಇದೊಂದು ಕ್ಲಾರಿಟಿ ಬರುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಈ ಚಾಪ್ಟರ್ ಅಲ್ಲಿ ಕ್ಲಾಸಿಫೈ ದ ಫಾಲೋಯಿಂಗ್ ಅಲ್ವಾ, ಸ್ಟ್ರಕ್ಚರ್ಡ್ ಅನ್ಸ್ಟ್ರಕ್ಚರ್ಡ್ ಡೇಟಾನಾ ಅಂತ. ಓಕೆ, ಇದೊಂದು ಡೈರೆಕ್ಟ್ ಕ್ವಶನ್. ಇದ್ರ ಜೊತೆಗೆ 5 ಮಾರ್ಕ್ಸ್ ಮಾತ್ರ ಕೇಳೋ ಸಾಧ್ಯತೆ ಇರೋದ್ರಿಂದ ಇದರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಇದನ್ನು ಕೇಳ್ಬೋದು. ಇದು ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್. ಅದು ಬಿಟ್ರೆ ಈ 2 ಥರದ ಕ್ವಶನ್ಸ್ ನಾನು ಸಾಲ್ವ್ ಮಾಡಿಸಿದ್ದೀನಿ ಮಕ್ಕಳ. ರಿವಿಷನ್ ಕ್ಲಾಸಲ್ಲಿ ಒಂದು 4 ಎಕ್ಸಾಂಪಲ್ ಆದರೂ ಕೊಟ್ಟಿದ್ದೀನಿ, ಪ್ರಾಬ್ಲಮ್ ಬೇಸ್ಡ್ ಎಕ್ಸಾಂಪಲ್ಸು. ಸೊ ಅದನ್ನು ಒಂದ್ಸಲ ಹೋಗ್ಬಿಟ್ಟು ನೋಡಿ. ಯಾವುದೇ ಕಾರಣಕ್ಕೂ 5 ಮಾರ್ಕ್ಸ್ನ ಕಳ್ಕೊಬೇಡಿ. ನೀವು ಹೋಗ್ಬಿಟ್ಟು ನೋಡಿದ್ರೆ ಆ ರಿವಿಷನ್ ಪಾರ್ಟ್ 1 ವಿಡಿಯೋದಲ್ಲೂ ಹೇಳಿದ್ದೀನಿ, ನಾನು ಪಾಠ ಮಾಡಿದ ದಿನನೇ ಹೇಳಿದೆ, ಆ 5 ಮಾರ್ಕ್ಸ್ ನಿಮ್ದಾಗ್ಬಿಡುತ್ತೆ ಈ ಒಂದು ಟೆಕ್ನಿಕ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ, ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಟೆಕ್ನಿಕ್ನ. ಓಕೆ, ಸೊ ಈ 5 ಮಾರ್ಕ್ಸ್ ಈ 4 ಕ್ವಶನ್ಸ್ನ ಇವಾಗಲೇ ಓದ್ಬಿಟ್ಟು ಆನ್ಸರ್ಸ್ನ ಒಂದು ಕಡೆ ಬರೆದಿಟ್ಕೊಂಡ್ಬಿಡಿ, ರಿವಿಷನ್ ಮಾಡೋ ಟೈಮಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಡೇಟಾಬೇಸ್ ಕಾನ್ಸೆಪ್ಟ್ಸ್ 2 ಮಾರ್ಕ್ಸ್ ಕ್ವಶನ್. ವಾಟ್ ಈಸ್ ಫೈಲ್, ಗಿವ್ ಆನ್ ಎಕ್ಸಾಂಪಲ್. ಸೊ ಇದಕ್ಕೆ 1 ಮಾರ್ಕ್ಸ್. ಫೈಲ್ ಅಂದ್ರೆ ಏನು ಅಂತ ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್. ಮೆನ್ಷನ್ ಎನಿ 2 ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್. ಲಿಮಿಟೇಷನ್ಸ್ ಅಂದ್ರೆ ಏನು, ಡಿಸ್ಅಡ್ವಾಂಟೇಜಸ್. ಓಕೆ, ಅಲ್ಲೇ 2 ಮಾರ್ಕ್ಸ್ಗೆ 2 ಬರೀಬೇಕು ಅಂತ ಕೇಳಿದ್ದಾರೆ, 2 ಮೆನ್ಷನ್ ಮಾಡಿ ಸಾಕು. ಸೊ ನನಗೆ 2 ಮೆನ್ಷನ್ ಮಾಡಿದ್ದೀನಿ, ಒಂದು ನನ್ಗೆ ಯಾಕೋ ಡೌಟ್ ಇದೆ ತಪ್ಪು ಅಂದ್ರೆ 3 ಮೆನ್ಷನ್ ಮಾಡಿ ಮಕ್ಕಳಾಗ. ಓಕೆ, ನೆಕ್ಸ್ಟ್, ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ DBMS. ಓಕೆ, 2 ಅಪ್ಲಿಕೇಶನ್ಸ್ನ ಬರೀರಿ. ವಾಟ್ ಈಸ್ ಡೇಟಾ ರಿಡೆಂಡೆನ್ಸಿ ಅಂಡ್ ಇನ್ಕನ್ಸಿಸ್ಟೆನ್ಸಿ. ಡೇಟಾ ರಿಡೆಂಡೆನ್ಸಿ ಅಂದ್ರೆ ಏನು ಅಂತ 1 ಲೈನ್ ಡೆಫಿನಿಷನ್ ಬರೆದ್ರೆ 1 ಮಾರ್ಕ್ಸ್. ಇನ್ಕನ್ಸಿಸ್ಟೆನ್ಸಿ ಅಂತ ಅಂದ್ರೆ ಏನು ಅಂದ್ರೆ ಅದಕ್ಕೆ 1 ಮಾರ್ಕ್ಸ್. ಡಿಫೈನ್ DBMS, ಗಿವ್ ಆನ್ ಎಕ್ಸಾಂಪಲ್. ಸೊ ಡಿಫಿನಿಷನ್ಗೆ 1 ಮಾರ್ಕ್ಸ್ ಮಕ್ಕಳ, ಎಕ್ಸಾಂಪಲ್ಗೆ 1 ಮಾರ್ಕ್ಸ್. ವಾಟ್ ಇಸ್ ಡೇಟಾಬೇಸ್ ಸ್ಕೀಮಾ. ಡೇಟಾಬೇಸ್ ಸ್ಕೀಮಾ ಅಂದ್ರೆ ಏನು, ಇಟ್ ಇಸ್ ಅ ಬ್ಲೂ ಪ್ರಿಂಟ್ ಆಫ್ ದ ಡೇಟಾಬೇಸ್ ವಿಚ್ ಡಿಫೈನ್ಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್. ಈ ತರ 2 ಪಾಯಿಂಟ್ ಬರೆದ್ರೆ ಸ್ಕೀಮಾಗೆ ನಾವು ಜಸ್ಟಿಫಿಕೇಶನ್ ಕೊಟ್ಟಂಗಾಗುತ್ತೆ. ವಾಟ್ ಈಸ್ ಡೇಟಾ ಕನ್ಸ್ಟೆಂಟ್, 1 ಮಾರ್ಕ್. ಎಕ್ಸಾಂಪಲ್ ಏನು, ಅದು 1 ಮಾರ್ಕ್. ಡಿಫೈನ್ ಆಟ್ರಿಬ್ಯೂಟ್ ಅಂಡ್ ಟಪಲ್ ಇನ್ ಅ ರಿಲೇಷನ್. ಆಟ್ರಿಬ್ಯೂಟ್ ಅಂದ್ರೆ ಕಾಲಮ್, ಟಪಲ್ ಅಂದ್ರೆ ರೋ. ಓಕೆ, ಅದಕ್ಕೆ ಪ್ರಾಪರ್ ಡೆಫಿನಿಷನ್ ಬರೀರಿ. ಅದೇ ತರ ಪ್ರೈಮರಿ ಕೀ ಮತ್ತೆ ಫಾರಿನ್ ಕೀಗೂ 1 ಮಾರ್ಕ್ ಇರುತ್ತೆ. ಒಂದೊಂದು ಡೆಫಿನಿಷನ್ ಬರೆದ್ರೆ 1 ಮಾರ್ಕ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ತುಂಬಾ ಮುಖ್ಯವಾಗಿ ಡಿಗ್ರಿ ಅಂಡ್ ಕಾರ್ಡಿನಾಲಿಟಿ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಡಿಗ್ರಿ ಇಸ್ ರಿಲೇಟೆಡ್ ಟು ಕಾಲಮ್, ಕಾರ್ಡಿನಾಲಿಟಿ ಇಸ್ ರಿಲೇಟೆಡ್ ಟು ರೋ. ಓಕೆ, ಇಷ್ಟು ಕಾನ್ಸೆಪ್ಟ್ಸ್ನ ಒಟ್ಟಿಗೆ ಓದ್ಕೊಂಡ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಆಟ್ರಿಬ್ಯೂಟ್ ಅಂದ್ರೆ ಏನು, ಟಪಲ್ ಅಂದ್ರೆ ಏನು, ಪ್ರೈಮರಿ ಕೀ ಅಂದ್ರೆ ಏನು, ಫಾರಿನ್ ಕೀ ಅಂದ್ರೆ ಏನು, ಕಾರ್ಡಿನಾಲಿಟಿ ಅಂದ್ರೆ ಏನು, ಡಿಗ್ರಿ ಅಂದ್ರೆ ಏನು. ಓಕೆ, 3 ಮಾರ್ಕ್ಸ್ ಕ್ವಶನ್ಸ್. ಡಿಫೈನ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ಸ್ ಆಫ್ ಡೇಟಾಬೇಸ್. ಒಂದೊಂದಕ್ಕೂ 1 ಮಾರ್ಕ್ಸ್. ಡಿಫೈನ್ ಡೇಟಾ DBMS ಇದಕ್ಕೆ 1 ಮಾರ್ಕ್ ಇರುತ್ತೆ ಮಕ್ಕಳ. ಅಂಡ್ ಎಕ್ಸಾಂಪಲ್ಗೆ 2 ಮಾರ್ಕ್ಸ್. ಸೊ ಟೋಟಲಿ 3 ಮಾರ್ಕ್ಸ್. ವಾಟ್ ಈಸ್ ಡೇಟಾ ಮಾಡೆಲ್, ಗಿವ್ ಆನ್ ಎಕ್ಸಾಂಪಲ್. ಇದು 1 ಮಾರ್ಕ್. 2 ಎಕ್ಸಾಂಪಲ್ ಬರೆದ್ರೆ 2 ಮಾರ್ಕ್ಸ್. ಸೊ ಇದು ಪ್ರತಿಯೊಂದಕ್ಕೂ 1 ಮಾರ್ಕ್ ಈಚ್. ನೆಕ್ಸ್ಟ್, 5 ಮಾರ್ಕ್ಸ್ ಬರೋದಾದ್ರೆ 5 ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್.
ಸೊ ಫೈಲ್ ಸಿಸ್ಟಮ್ ಅಲ್ಲಿ ಲಿಮಿಟೇಷನ್ಸ್ ಇದ್ದಿದ್ದಕ್ಕೆ DBMS ಅನ್ನೋದನ್ನ ಇನ್ವೆಂಟ್ ಮಾಡಿದ್ರು ಅಲ್ವಾ. ಆ 5 ಲಿಮಿಟೇಷನ್ಸ್ ನ ಮೆನ್ಷನ್ ಮಾಡಿ. ವಾಟ್ ಇಸ್ DBMS? ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. ಸೊ ಇಲ್ಲಿ ಸರ್ 5 ಲಿಮಿಟೇಷನ್ಸ್ ಓದ್ಕೋತೀನಿ, 5 ಲಿಮಿಟೇಷನ್ಸ್ ಗೊತ್ತಾಗ್ಬಿಟ್ರೆ ಅದನ್ನೆಲ್ಲ ಓವರ್ಕಮ್ ಮಾಡಿದ್ದೇನು DBMS. ಸೊ ಅದೆಲ್ಲ ಏನಾಗುತ್ತೆ, ಅಡ್ವಾಂಟೇಜಸ್ ಆಗುತ್ತೆ. ಸೊ ಎಕ್ಸ್ಪ್ಲೈನ್ 5 ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಂತನಾದ್ರೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ 5 ಅಡ್ವಾಂಟೇಜಸ್ ಆಫ್ DBMS ಅಂತಾನು ಕೇಳ್ಬೋದು. ಪ್ರಾಬಬಿಲಿಟಿ ಆಫ್ ಕ್ವಶನ್ಸ್ ನಾನು ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ಎನಿ 5 ಅಪ್ಲಿಕೇಶನ್ಸ್ ಆಫ್ DBMS. ಸೊ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್. ಅಂಡ್ ಡಿಫೈನ್ ದ ಫಾಲೋಯಿಂಗ್. ಓಕೆ, ಕೀವರ್ಡ್ಸ್ ನ ಮೆನ್ಷನ್ ಮಾಡ್ಬಿಟ್ಟು ಡಿಫೈನ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ 2 ಪಾಸಿಬಲ್ ಕ್ವಶನ್ಸ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ರತಿಯೊಂದನ್ನು ಒನ್ ಲೈನರ್ ಅಲ್ಲಿ ಎಕ್ಸಾಂಪಲ್ ಬೇಕು ಅಂದ್ರೆ ಮೆನ್ಷನ್ ಮಾಡಿ. ಅವಾಗ ನಿಮ್ಗೆ ಪ್ರತಿಯೊಂದು ಟರ್ಮ್ ಎಕ್ಸ್ಪ್ಲೇನ್ ಮಾಡಿರೋದಕ್ಕೂ ಒಂದೊಂದು ಮಾರ್ಕ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ SQL. ಸೊ SQL ಅಲ್ಲಿ ತುಂಬಾ ಬರೋ ಸಾಧ್ಯತೆ ಇರೋದ್ರಿಂದ ಮಕ್ಕಳ, ತುಂಬಾನೇ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರೋದ್ರಿಂದ ನಾನು ಜಾಸ್ತಿ ಕ್ವಶನ್ಸ್ನೇ ಹಾಕೊಂಡು ಬಂದಿದ್ದೀನಿ. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ಯಾವುದೇ ಒಂದು ಕ್ವಶನ್ಸ್ ಬಗ್ಗೆ, ಒಂದು ಪರ್ಟಿಕ್ಯುಲರ್ ಕ್ವಶನ್ ಅಥವಾ ಒಂದಕ್ಕಿಂತ ಜಾಸ್ತಿ ಕ್ವಶನ್ಸ್ಗೆ ನಿಮಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ಲೈವ್ ಕ್ಲಾಸ್ ತಗೊಂಡಾಗ ನಿಮಗೆ ಅಲ್ಲೇ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ 3 ಮಾರ್ಕ್ಸ್. ಫುಲ್ ಫಾರ್ಮ್ಸ್ ಕೇಳ್ತಾರೆ. SQL ಅಂದ್ರೆ ಏನು, DDL ಅಂದ್ರೆ ಏನು, DML ಅಂದ್ರೆ ಏನು ಅಂತ. ಮೆನ್ಷನ್ ವೇರಿಯಸ್ ಡೇಟಾ ಟೈಪ್ಸ್ ಇನ್ SQL. 3 ಬರೀರಿ, 3 ಬರೆದ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲನೇಷನ್ ಬರೀರಿ, ಯಾಕೆಂದ್ರೆ ಕೇಳ್ತಿರೋದು 3 ಮಾರ್ಕ್ಸ್ಗೆ. ಕನ್ಸ್ಟೆಂಟ್ಸ್ ನೋಡಿ, ಎಕ್ಸ್ಪ್ಲೈನ್ ದ ವೇರಿಯಸ್ ಡೇಟಾ ಟೈಪ್ಸ್ ಅಂತ ಕೇಳ್ತಾರೆ. ಇಲ್ಲಿ ಕೆಲವು ಸಲ ಏನ್ ಮಾಡ್ತಾರೆ, ಡಿಸ್ಕ್ರೈಬ್ ನಾಟ್ ನಲ್, ಡಿಫಾಲ್ಟ್ ಅಂಡ್ ಯೂನಿಕ್. ವೇರಿಯಸ್ ಅಥವಾ ಡಿಫ್ರೆಂಟ್ ಟೈಪ್ಸ್ ಅಂತ ಕೇಳಿದಾಗ ನನಗೆ ಯಾವ್ದು ಗೊತ್ತಿರುತ್ತೋ ಅದು ಬರೋದ್ರ ಓಕೆ. ಅವರೇ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಅದಕ್ಕೆ ಕರೆಸ್ಪಾಂಡಿಂಗ್ ಆನ್ಸರ್ಸ್ ನ ಬರಿತಾ ಹೋಗ್ಬೇಕು. ಎಕ್ಸ್ಪ್ಲೈನ್ ಪ್ರೈಮರಿ ಕೀ ಅಂಡ್ ಫಾರಿನ್ ಕೀ ವಿತ್ ಎಕ್ಸಾಂಪಲ್. ಪ್ರೈಮರಿ ಕೀ ಅಂದ್ರೆ ಏನು, ಡೆಫಿನಿಷನ್ ಬರಿಬೇಕು, ಎಕ್ಸಾಂಪಲ್ ಬರಿಬೇಕು. ಫಾರಿನ್ ಕೀ ಅಂದ್ರೆ ಏನು, ಡೆಫಿನಿಷನ್ ಬರೀರಿ, ಎಕ್ಸಾಂಪಲ್ ಬರೀರಿ. ಓಕೆ, ಹೌ ಡು ಯು ಆಡ್ ಅ ಫಾರಿನ್ ಕೀ ಟು ಅನ್ ಎಕ್ಸಿಸ್ಟಿಂಗ್ ಟೇಬಲ್, ಗಿವ್ ಅನ್ ಎಕ್ಸಾಂಪಲ್. ಸೊ ಹೌ ಡು ಯು ಆಡ್ ಅನ್ನೋದಕ್ಕೆ ಸಿಂಟ್ಯಾಕ್ಸ್ ಬರೋದ್ ಬಿಡಿ ಮಕ್ಕಳ, ಪ್ಲಸ್ ಎಕ್ಸಾಂಪಲ್. ಓಕೆ, ಅಥವಾ ಅದಕ್ಕಿಂತ ಮುಂಚೆ ಹೌ ಡು ಯು ಆಡ್ ಅಂತ ಕಾನ್ಸೆಪ್ಚುಯಲಿ ಕೇಳಿರೋದ್ರಿಂದ ಕಾನ್ಸೆಪ್ಚುಯಲಿ ಹೇಗೆ ಆನ್ಸರ್ ಮಾಡ್ತೀರಾ. ಸೊ ಫಾರಿನ್ ಕೀ ಈಸ್ ಆಡೆಡ್ ಟು ಅನ್ ಎಕ್ಸಿಸ್ಟಿಂಗ್ ಟೇಬಲ್ ಯೂಸಿಂಗ್ ಆಲ್ಟರ್ ಟೇಬಲ್ ಕಮಾಂಡ್. ಈ ತರದ್ದೇನಾದ್ರೂ ಬರೀ. ಓಕೆ, ನೆಕ್ಸ್ಟ್ ಹೌ ಡಸ್ SQL ಮ್ಯಾನೇಜ್ ಡೇಟಾ ಕನ್ಸ್ಟೆಂಟ್ಸ್, ಗಿವ್ ಎಕ್ಸಾಂಪಲ್. ಡೇಟಾ ಕನ್ಸ್ಟೆಂಟ್ಸ್ ನ ಹೇಗೆ ಮ್ಯಾನೇಜ್ ಮಾಡುತ್ತೆ, ಡೇಟಾ ಕನ್ಸ್ಟೆಂಟ್ಸ್ ಅಪ್ಲೈ ಮಾಡೋದ್ರಿಂದ ಆಗೋ ಉಪಯೋಗ ಏನು, ಅದನ್ನ ಮೆನ್ಷನ್ ಮಾಡಿ ಎಕ್ಸಾಂಪಲ್ ಬರೀರಿ. ರೈಟ್ ಅ ಸಿಂಟ್ಯಾಕ್ಸ್ ಟು ಆಡ್ ಅ ನ್ಯೂ ಆಟ್ರಿಬ್ಯೂಟ್ ಅಂಡ್ ಮಾಡಿಫೈ ಅನ್ ಎಕ್ಸಿಸ್ಟಿಂಗ್ ಆಟ್ರಿಬ್ಯೂಟ್. ಓಕೆ, ಸೊ ಅದನ್ನ ಬರೆದ್ರೆ 3 ಮಾರ್ಕ್ಸ್. ನೆಕ್ಸ್ಟ್ 5 ಮಾರ್ಕ್ಸ್ ಬರೋದಾದ್ರೆ 2 ತರ 5 ಮಾರ್ಕ್ಸ್ ಇರುತ್ತೆ ಅಲ್ವಾ SQL ಅಲ್ಲಿ, ಒಂದು ಹೈಯರ್ ಆರ್ಡರ್, ಇನ್ನೊಂದು ನಾರ್ಮಲ್ 5 ಮಾರ್ಕ್ಸ್. ದಟ್ ಇಸ್ LOTS ಅಂಡ್ HOTS. ಸೊ ಮೆನ್ಷನ್ ದ ವೇರಿಯಸ್ ಡೇಟಾ ಟೈಪ್ಸ್ ಇನ್ SQL, ಎಕ್ಸ್ಪ್ಲೈನ್ ಎನಿ 5. ಸೊ ಮೆನ್ಷನ್ ಮಾಡಿ, ಎಲ್ಲಾ ಮೆನ್ಷನ್ ಮಾಡಿ, ಯಾವ್ದಾದ್ರು 5ನ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ DDL ಕಮಾಂಡ್ಸ್ ವಿತ್ ಸೂಟೇಬಲ್ ಎಕ್ಸಾಂಪಲ್ಸ್ ಫಾರ್ ಸ್ಟೂಡೆಂಟ್ ಟೇಬಲ್. ಸೊ ಸ್ಟೂಡೆಂಟ್ ಟೇಬಲ್ ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ಅಲ್ಲಿ ಬರುವಂತಹ ಎಲ್ಲ DDL ಕಮಾಂಡ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ. ವಾಟ್ ಇಸ್ DML? ಎಕ್ಸ್ಪ್ಲೈನ್ DML ಕಮಾಂಡ್. ಸೊ ಇದರಿಂದ ಒಂದಂತೂ ಅರ್ಥ ಆಗ್ತಿದೆ, DDL, DML. ಓಕೆ, ಆ 2 ಕಮಾಂಡ್ಸ್ ಏನೆಲ್ಲ ಕ್ಯಾಟಗರಿ ಇದೆಯೋ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಲೇಬೇಕು. ಓಕೆ, ನೆಕ್ಸ್ಟ್ DCL ಸಹ. ಆದ್ರೆ DCL ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ತುಂಬಾ ಇಲ್ಲದೆ ಇರೋದ್ರಿಂದ ಅವರು 5 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇರಲ್ಲ. ವಾಟ್ ಇಸ್ ಕ್ವೇರಿ ಇನ್ SQL? ಎಕ್ಸ್ಪ್ಲೇನ್ ಕಾಲಮ್ ಸೆಲೆಕ್ಷನ್ ಅಂಡ್ ರೀನೇಮಿಂಗ್ ವಿತ್ ಎಕ್ಸಾಂಪಲ್. ಸೊ ಆ ಒಂದು ಕಾನ್ಸೆಪ್ಟ್ಸ್ ಬರಿಬೇಕು, ಸಿಂಟ್ಯಾಕ್ಸ್ ಬರಿಬೇಕು, ಎಕ್ಸಾಂಪಲ್ ಬರಿಬೇಕು. ಸೊ ಎಕ್ಸ್ಪ್ಲೇನ್ ಅಗ್ರಿಗೇಟ್ ಫಂಕ್ಷನ್ಸ್ ಇನ್ SQL. 5 ಫಂಕ್ಷನ್ ಆದ್ರೂ ಬರೀರಿ ಮಕ್ಕಳ, ಇದಕ್ಕೆ 5 ಫಂಕ್ಷನ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೈನ್ ಜಾಯಿನ್ ಆಪರೇಷನ್ ಅಂಡ್ ಟೈಪ್ಸ್ ಆಫ್ ಜಾಯಿನ್ಸ್ ಇನ್ SQL. ಜಾಯಿನ್ ಆಪರೇಷನ್ ಏನು, ಯಾವ್ದೆಲ್ಲ ಬೇರೆ ಬೇರೆ ತರಹದ ಜಾಯಿನ್ಸ್ ಇದೆ SQL ಅಲ್ಲಿ. ನೆಕ್ಸ್ಟ್ ಕಸ್ಟಮರ್ ಟೇಬಲ್, SQL ಬೇಸ್ಡ್ ಅಂದ್ರೆ ಹೈಯರ್ ಆರ್ಡರ್. ಸೊ ಅವರೇ ಒಂದು ಟೇಬಲ್ ಕೊಟ್ಟಿರ್ತಾರೆ ಮತ್ತೆ ಕ್ವೇರೀಸ್ ಕೊಟ್ಟಿರ್ತಾರೆ. ಸೊ ಕ್ವೇರೀಸ್ ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಡೈರೆಕ್ಟ್ ಆಗಿ ಕಡಿಮೆ ಎಫರ್ಟ್ ಹಾಕ್ಬಿಟ್ಟು ಜಾಸ್ತಿ ಮಾರ್ಕ್ಸ್ ಬರೋ ಅಂತಹ ಸಾಧ್ಯತೆ ಇದೆ. ಜಾಸ್ತಿ ಮಾರ್ಕ್ಸ್ ಅನ್ನೋದಕ್ಕಿಂತ ನಿಮ್ಗೆ ನಿಖರವಾಗಿ ಬಂದ್ಬಿಡುತ್ತೆ ಎಕ್ಸಾಮ್ ಅಲ್ಲಿ. ನೀವು ಕರೆಕ್ಟಾಗಿ ಕ್ವೇರಿ ಬರುತ್ತೆ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ನಂಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ. ಸೊ ಈ ತರ ಕ್ವೇರಿ ಕೇಳೋ ಸಾಧ್ಯತೆ ಇದೆ ಹೈಯರ್ ಆರ್ಡರ್ ಅಲ್ಲಿ. ಇದೇ ತರ ಇನ್ನೂ 2 ಟೇಬಲ್ಸ್ಗೆ ಕ್ವೇರೀಸ್ ಕೇಳೋ ಸಾಧ್ಯತೆ ಇದೆ.
ಅದ್ರ ಪ್ರಕಾರ ನಾವು ಪ್ರಿಪೇರ್ ಆಗ್ತಾ ಹೋಗಬೇಕು. ನೆಕ್ಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಸಹ ಜಾಸ್ತಿನೇ ಕ್ವಶನ್ಸ್ ಕೇಳ್ತಾರೆ ಮಕ್ಕಳ. ಓಕೆ, 2 ಮಾರ್ಕ್ಸ್ ಇಂದ. ಯಾಕೆಂದ್ರೆ ಇಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ನಂಬರ್ ಆಫ್ ಟಾಪಿಕ್ಸ್ ಅಥವಾ ಕಾನ್ಸೆಪ್ಟ್ಸ್ ತುಂಬಾ ಜಾಸ್ತಿ ಅಲ್ವಾ. ಸೊ ಅದಕ್ಕೆ ಜಾಸ್ತಿ ಕ್ವಶನ್ಸ್ ನ ಹಾಕೊಂಡು ಬಂದಿದ್ದೀನಿ. ಟೈಪ್ಸ್ ಆಗಿರ್ಬೋದು, ಅಥವಾ ಇದು ಲ್ಯಾನ್ ವ್ಯಾನ್ ಮ್ಯಾನ್ ಅಂದ್ರೆ ಏನು ಅಂತ ಇಂಡಿವಿಜುವಲ್ ಆಗಿ ಕೇಳ್ಬೋದು, ಅಥವಾ ಡಿಫ್ರೆಂಟ್ ಮೋಡ್ಸ್ ಕೇಳ್ಬೋದು, ಟೊಪಾಲಜಿ ಬಗ್ಗೆ ಕೇಳ್ಬೋದು, ಇದು ಎಕ್ಸಾಂಪಲ್ ಆಫ್ ಪ್ರೈವೇಟ್ ಏರಿಯಾ ನೆಟ್ವರ್ಕ್ ಅಂದ್ರೆ ಏನು ಅಂತ ಕೇಳೋ ಸಾಧ್ಯತೆ ಇದೆ. ಸೊ ಇಲ್ಲಿ ಇನ್ ಡೀಟೇಲ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇಲ್ಲಿವರೆಗೂ ನಾನು ಹೇಳಿದ್ದೀನಿ 3 ಮಾರ್ಕ್ಸ್ ಕ್ವಶನ್ಸ್ ನ ಹೇಗೆ ಆನ್ಸರ್ ಮಾಡಬೇಕು ಅಂತ. ಅದೇ ಸ್ಟ್ರಾಟಜಿನ ಇಲ್ಲೂ ಸಹ ಮೆನ್ಷನ್ ಮಾಡಿ, ಇಲ್ಲಿ ಕೊಟ್ಟಿರುವಂತಹ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ಗೆ ಮೆನ್ಷನ್ ಮಾಡ್ತಾ ಹೋಗಿ. ಆಮೇಲೆ 5 ಮಾರ್ಕ್ಸ್ಗೆ ಡೈರೆಕ್ಟ್ ಆಗಿ ಕೇಳ್ತಾರೆ. ಓಕೆ, ನರೇಟ್ ಅಬೌಟ್ ದ ಎವಲ್ಯೂಷನ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್. ಸರ್ ನಾನು ಬರೀ 5 ಎವಲ್ಯೂಷನ್ ಬರೆದ್ರೆ ಆಗುತ್ತಾ? ಇಲ್ಲ, ಎಲ್ಲಾ ಎವಲ್ಯೂಷನ್ ಬರಿಬೇಕು. ಮೆನ್ಷನ್ ದ ಟೈಪ್ ಆಫ್ ನೆಟ್ವರ್ಕ್, ಎಕ್ಸ್ಪ್ಲೈನ್ ಎನಿ 2 ಔಟ್ ಆಫ್ ದೆನ್. ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಅಲ್ವಾ, 3 ಬರೀತೀರಾ, 3 ಮಾರ್ಕ್ಸ್. ಎನಿ 2 ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಅವೆರಡನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ 2 ಮಾರ್ಕ್ಸ್. ಸೊ ಈ ತರ ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಲಿಸ್ಟ್ ವೇರಿಯಸ್ ನೆಟ್ವರ್ಕ್ ಡಿವೈಸಸ್ ಅಂಡ್ ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದೆನ್. ಲಿಸ್ಟ್ ವೇರಿಯಸ್ ಅಂದ್ರೆ 5 ಡಿವೈಸಸ್ ನ ಮೆನ್ಷನ್ ಮಾಡಿ, ಒಂದನ್ನ ಎಕ್ಸ್ಪ್ಲೈನ್ ಮಾಡಿ. ಓಕೆ, ಡೀಟೇಲ್ಡ್ ಆಗಿ. ಸೊ ಸರ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದ್ರೆ ಇದಕ್ಕೆ 3 ಮಾರ್ಕ್ಸ್ ಇಟ್ಟಿರ್ತಾರೆ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇದು ಗೊತ್ತೇ ಇದೆ, ಎಕ್ಸ್ಪ್ಲೈನ್ ವಾಟ್ ಆನ್ IP ಅಡ್ರೆಸ್ ಇಸ್ ಅಂಡ್ ಡಿಸ್ಕ್ರೈಬ್ 2 ರೀಸನ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ IPv6. IP ಅಡ್ರೆಸ್ ನ ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿದ್ರೆ 3 ಮಾರ್ಕ್ಸ್, 2 ರೀಸನ್ ಮೆನ್ಷನ್ ಮಾಡಿದ್ರೆ 2 ಮಾರ್ಕ್ಸ್, ಮುಗೀತು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಡೇಟಾ ಕಮ್ಯುನಿಕೇಶನ್ ಅನ್ನೋ ಚಾಪ್ಟರ್. ಸೊ ಡೇಟಾ ಕಮ್ಯುನಿಕೇಶನ್ ಅಂದ್ರೆ ಏನು? ಓಕೆ, 2 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇದೆ. ಮೆನ್ಷನ್ ಇಟ್ಸ್ ಮೇನ್ ಕಾಂಪೊನೆಂಟ್ಸ್ ನ ಮೆನ್ಷನ್ ಮಾಡಿ. ಆಮೇಲೆ ಸೆಂಡರ್ ಅಂಡ್ ರಿಸೀವರ್ 5 ಕಾಂಪೊನೆಂಟ್ಸ್ ಇದೆ ಸರ್, 5 ಗೊತ್ತಿದೆ, 5 ಬರೀತೀನಿ, ಬರೀರಿ, ತೊಂದರೆ ಇಲ್ಲ. ಡಿಫೈನ್ ಸೆಂಡರ್ ಅಂಡ್ ರಿಸೀವರ್, ಈಚ್ ಅಂಡ್ ಎವ್ರಿ ಒನ್ ಟರ್ಮ್ ಕ್ಯಾರೀಸ್ 1 ಮಾರ್ಕ್ಸ್. ಡೆಫಿನಿಷನ್, ರೈಟ್ ಎನಿ 2 ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್. ರೈಟ್ ಅಂತ ಬಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ರೈಟ್ ಅಂದ್ರೆ ಟು ಬಿ ಆನ್ ದ ಸೇಫರ್ ಸೈಡ್. ಆ ಒಂದು ಟಾಪಿಕ್ ಅಥವಾ ಟರ್ಮ್ ನ ಮೆನ್ಷನ್ ಮಾಡಿ ಒಂದು ಎಕ್ಸ್ಪ್ಲನೇಷನ್ ಬರೀರಿ ಮಕ್ಕಳ. ಮೆನ್ಷನ್ ಅಂದ್ರೆ ಬರೀ ಟರ್ಮ್ ಮಾತ್ರ ಬರೀರಿ. ರೈಟ್ ಅಂದ್ರೆ ಟರ್ಮ್ ಬರ್ದು 1 ಲೈನ್ ಡೆಫಿನಿಷನ್ ಬರೀರಿ. ರೈಟ್ ಅ ಶಾರ್ಟ್ ನೋಟ್ ಆನ್ ಸಿಂಪ್ಲೆಕ್ಸ್ ಕಮ್ಯುನಿಕೇಶನ್ ಮೋಡ್. ಇದಕ್ಕೆ ಏನ್ ಬರೀತೀರಾ? ಇದಕ್ಕೆ 2 ಲೈನ್ಸ್ ಎಕ್ಸ್ಪ್ಲನೇಷನ್ ಬರೀರಿ, ಜೊತೆಗೆ ಒಂದು ಬ್ಲಾಕ್ ಡಯಾಗ್ರಾಮ್ ಬರೆದ್ಬಿಡಿ, ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಆನ್ಸರ್ಗೆ. ಸೊ ಟ್ರೂ ಆರ್ ಫಾಲ್ಸ್ ಕೇಳ್ತಾರೆ. ಮೆನ್ಷನ್ ದ ಸ್ವಿಚಿಂಗ್ ಟೆಕ್ನಿಕ್ಸ್, 2 ತರ ಇದೆ, ಅದನ್ನ ಮೆನ್ಷನ್ ಮಾಡಿ. ಓಕೆ, ಸರ್ಕ್ಯೂಟ್ ಸ್ವಿಚಿಂಗ್ ಅಂಡ್ ಪ್ಯಾಕೆಟ್ ಸ್ವಿಚಿಂಗ್. ವಾಟ್ ಈಸ್ ಅ ಪ್ರೋಟೋಕಾಲ್? ಗಿವ್ 1 ಎಕ್ಸಾಂಪಲ್. ಪ್ರೋಟೋಕಾಲ್ ಅಂದ್ರೆ ಏನು? ಅದಕ್ಕೊಂದು ಎಕ್ಸಾಂಪಲ್. ಸೊ ಡೆಫಿನಿಷನ್ 1 ಮಾರ್ಕ್ಸ್, ಎಕ್ಸಾಂಪಲ್ಗೆ 1 ಮಾರ್ಕು. ನೆಕ್ಸ್ಟ್, ಸೊ 5 ಮಾರ್ಕ್ಸ್ ಕೇಳ್ತಾರೆ. ಎಸ್ಪೆಷಲಿ ರಿವಿಷನ್ ಅಲ್ಲಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಪ್ಯೂಟರ್ ನೆಟ್ವರ್ಕ್ಸ್ ಮೇಲೆ, ಇವೆಲ್ಲವನ್ನು ನೋಡ್ಕೋಬೇಕು. ಇದ್ರ ಜೊತೆಗೆ ಡೊಮೈನ್ ನೇಮ್ ಸರ್ವರ್ಸ್ ತುಂಬಾ ಜನ ಕೇಳ್ತಿದ್ರಿ. ಓಕೆ, ಡೊಮೈನ್ ನೇಮ್ ಸರ್ವರ್ಸ್ನು ಕಾನ್ಸಂಟ್ರೇಟ್ ಮಾಡಿ, ಅಥವಾ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಮಕ್ಕಳ, ಸೊ ಮಾಲ್ವೇರ್ ಅಂದ್ರೆ ಏನು? ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲ್ವೇರ್? ಓಕೆ, ಅವೆಲ್ಲ ನಮಗೆ ಪ್ರಾಬ್ಲಮ್ ತಂದ್ಕೊಡುತ್ತೆ, ಅಂದ್ರೆ ಕಂಪ್ಯೂಟರ್ನ ಅಫೆಕ್ಟ್ ಮಾಡುತ್ತೆ ಅಥವಾ ಇನ್ಫೆಕ್ಟ್ ಮಾಡುತ್ತೆ. ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ ಏನಿದೆ ಅಲ್ವಾ? ಆಂಟಿವೈರಸ್ ಸಾಫ್ಟ್ವೇರ್ ಇದೆ, ಫೈರ್ ವಾಲ್ ಇದೆ ಅಲ್ವಾ? ಅದನ್ನೆಲ್ಲ ಆ ಕಾನ್ಸೆಪ್ಟ್ಸ್ ಓದ್ಕೊಬೇಕು. ಅದಾದ್ಮೇಲೆ ಬರೋದು ಯಾವುದು? ಹ್ಯಾಕಿಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಕರ್ಸ್. ಸೊ ಅದ್ರ ಮೇಲೆ ಕೇಳೋ ಅಂತ ಸಾಧ್ಯತೆಗಳಿವೆ 5 ಮಾರ್ಕ್ಸ್ಗೆ. ವಾಟ್ ಆರ್ ದ ಲಿಸ್ಟ್ ಸಮ್ ಪ್ರಿವೆಂಟಿವ್ ಮೆಜರ್ಸ್ ಅಗೇನ್ಸ್ಟ್ ಮಾಲ್ವೇರ್ ಅಂದ್ರೆ ಏನರ್ಥ? ಸೊ ಅನ್ನೋನ್ ನೆಟ್ವರ್ಕ್ ಅಲ್ಲಿ, ವೈಫೈ ಅಲ್ಲಿ, ಓಪನ್ ವೈಫೈ ಎಲ್ಲ ನಾವು ಕನೆಕ್ಟ್ ಮಾಡಬಾರ್ದು, ನಮ್ಮ ಸಿಸ್ಟಮ್ನ ಬೇರೆಯವ್ರಿಗೆ ಕೊಡಬಾರ್ದು, ಅಥವಾ ಬೇರೆ ಸಿಸ್ಟಮ್ ಅಲ್ಲಿ ನಮ್ಮ ಡೇಟಾನ ಆಕ್ಸೆಸ್ ಮಾಡಬಾರ್ದು. ಈ ತರದ್ದೆಲ್ಲ ಪ್ರಿವೆಂಟಿವ್ ಮೆಜರ್ಸ್ ಇದೆ, ಅದನ್ನ ಬರಿಬೇಕು. ಅಂಡ್ ವೈಟ್ ಹ್ಯಾಟ್, ಬ್ಲ್ಯಾಕ್ ಹ್ಯಾಟ್ ಅಂಡ್ ಗ್ರೇ ಹ್ಯಾಟ್ ಹ್ಯಾಕರ್ಸ್ 5 ಮಾರ್ಕ್ಸ್ ಕೇಳೋ ಸಾಧ್ಯತೆ ಇದೆ. ಓಕೆ, ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ನೂಪಿಂಗ್ ಅಂಡ್ ಎವಸ್ ಡ್ರಾಪಿಂಗ್. ಓಕೆ, ಸೊ ಸರ್ 5 ಮಾರ್ಕ್ಸ್ ಹೆಂಗ್ ಬರೆಯೋದು? ಅಟ್ಲೀಸ್ಟ್ 4 ಡಿಫರೆನ್ಸಸ್ ನ ಮೆನ್ಷನ್ ಮಾಡಿ. ಓಕೆ, ನಾನು ರಿವಿಷನ್ ಕ್ಲಾಸ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ದೀನಿ, ಹೋಗ್ಬಿಟ್ಟು ಒಂದ್ಸಲ ರೆಫರ್ ಮಾಡಿ. ಓಕೆ, ಸೊ ವಿತ್ ದಿಸ್ ಮಕ್ಕಳ ಈ ಒಂದು ಸ್ಮಾಲ್ ಸೆಷನ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಯಾರಿಗೆಲ್ಲ ಇವಾಗ ಸ್ವಲ್ಪ ಟೆನ್ಷನ್ ಇರುತ್ತೋ, ಕನ್ಫ್ಯೂಷನ್ ಇರುತ್ತೋ, ಅವ್ರಿಗೆ ಈ ಸೆಷನ್ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಏನೇ ಡೌಟ್ಸ್ ಇದ್ರು ಸಹ, ಇದನ್ನ ಮೀರಿನೂ ಏನಾದರೂ ಒಂದು ಡೌಟ್ಸ್ ಇದ್ರೆ
ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಯಾಕೆಂದರೆ ಈ ಟೈಮಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಒಂದೇ, ಕಾನ್ಫಿಡೆನ್ಸ್. ನಾನು ಎಷ್ಟೇ ಚೆನ್ನಾಗಿ ಓದಿದ್ದು ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಸ್ಕೋರ್ ಕಡಿಮೆ ಆಗೋ ಸಾಧ್ಯತೆ ಇದೆ. ಕೆಲವರು ಏನು ಮಾಡಿರ್ತಾರೆ, ಕಡಿಮೆ ಓದಿದ್ರು ಸಹ ಅವ್ರ ಹತ್ರ ಒಳ್ಳೆ ಕಾನ್ಫಿಡೆನ್ಸ್ ಇದ್ದರೆ ಇವಾಗ್ಲಿಂದ ಅವರು ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೆ, ಪ್ರಿಪೇರ್ ಆಗ್ತಾ ಪ್ರಾಪರ್ ಆಗಿ, ಅದರಿಂದ ಹೆಚ್ಚೆಚ್ಚು ಮಾರ್ಕ್ಸು ತಗೋತಾ ಹೋಗ್ತಾರೆ. ಓಕೆ, ಸೊ ಕೊನೆಯದಾಗಿ ನಾನು ಹೇಳೋದು ಒಂದೇ ಮಕ್ಕಳ, ಯಾವುದೇ ಕಾರಣಕ್ಕೂ ನಿಮ್ಮ ಎಫರ್ಟ್ಸ್ನ ನಿಲ್ಲಿಸಬೇಡಿ. ಕನ್ಸಿಸ್ಟೆಂಟಾಗಿ ನಿಮ್ಮ ಎಫರ್ಟ್ಸ್ ಹಾಕ್ತಾ ಇರಿ. ಆಬ್ವಿಯಸ್ಲಿ ರಿಸಲ್ಟ್ಸು ನಿಮ್ದಾಗುತ್ತೆ, ಒಳ್ಳೆ ರಿಸಲ್ಟ್ಸ್ ನಿಮ್ದಾಗುತ್ತೆ, ನಿಮ್ಗೆಲ್ರಿಗೂ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಸೆಷನಲ್ಲಿ. ಥ್ಯಾಂಕ್ ಯು.